पाहि मां पाहि मां पाहि मां पुण्यगुरुवे रक्ष मां रक्ष मां रक्ष मां पुण्यगुरु पाहि मां पाहि मां पाहि मां पुण्यगुरुवे रक्ष मां पुण्यगुरुवे पाहि मां पाहि मां पाहि मां पुण्यगुरुवे रक्ष मां पुण्यगुरुवे पाहि मां पाहि मां पुण्यगुरुवे रक्ष मां पुण्यगुरुवे सांब सदा शिव सांब सदा शिव सांब सदा शिव सांब सदा शिव श्री गुरु बसवा लिंगाय नमो 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 सांब सदा शिव सांब सदा शिव सांब सदा शिव सांब सदा शिव शिवने बसवा बसवा शिवने शिवने बसवा बसवा शिवने शिवने बसवा बसवा शिवने शिवने बसवा बसवा शिवने सांब सदा शिव 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 शिव सांब जय नमः पार्वते पते शिव हर हर महादेव ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣ ಕಾರ್ಯಕ್ರಮ ಇವತ್ತು 11ನೇ ದಿವಸ. ದಯವಿಟ್ಟು ಇನ್ನು ಈಗ ಪ್ರಾರಂಭ ಆಗಕತ್ತದ. ಈಗ ವಿನಂತಿ ಮಾಡ್ಕೊಳ್ತೀನಿ, ಸ್ವಲ್ಪ ಮುಂದಕ್ಕೆ ಸರಿ, ಆ ಕಡೆ ಎಲ್ಲ ಅಲ್ಲಲ್ಲಿ ಗುಂಪಾಗಿ ಕೂಡಬೇಡ್ರಿ. ಅಂದ್ರೆ ಚೆನ್ನಾಗಿ ಈಗ ಯಾಕೆ ಈ ವರ್ಷ ಇಷ್ಟು ವಿನಂತಿ ಮಾಡ್ಕೊಳ್ಳೋದಂದ್ರೆ ಇಲ್ಲಿ ಏನು ನಡೆದದಲ್ರಿ ಪುರಾಣ, ಸುಮಾರು ಒಂದೊಂದು ದಿನದ ಪುರಾಣ 1,00,000 ಮ್ಯಾಲ ಹೆಚ್ಚಿನ ಸಂಖ್ಯೆಯೊಳಗೆ ಬೇರೆ ಬೇರೆ ಊರಿನ ಭಕ್ತಾದಿಗಳು ರೋಡಗೆಯ ಜಗದ್ಗುರು ಶಿವಲಿಂಗೇಶ್ವರ ಮಠದೊಳಗೆ ನಡೆದಿರುವಂಥ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ಮಾತ್ರ ಕೇಳಾಕತ್ತಿಲ್ಲ, ಇಲ್ಲಿ ಬಂದಂಥ ಭಕ್ತರನ್ನೆಲ್ಲ ಆ ವಿಡಿಯೋ ಮಾಡ್ಕೊಳ್ತಾರಲ್ಲ, ಎಲ್ಲ ಕಡೆ ವಿಡಿಯೋ ಮಾಡ್ಕೊಳ್ಳೋ ಮುಂದೆ ಈ ಭಕ್ತಾದಿಗಳನ್ನು ಕೂಡ ನೋಡಕತ್ತಾರ. ಅದಕ್ಕೆ ರೋಡಿಗೆ ಗ್ರಾಮದೊಳಗೆ ಏನು ಶಿಸ್ತ, ಏನು ಭಕ್ತಿ, ಏನು ಮಹಾಪುರಾಣ ಮಾಡಿದ್ರ ರೋಡಿಗೆ ಗ್ರಾಮದೊಳಗೆ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರೆಯೊಳಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣದೊಳಗೆ ರೋಡಿಗೆ ಗ್ರಾಮದ ಭಕ್ತರ ಕುಂತಾರಲ್ಲಪ್ಪ, ಹಾಂಗ ಕುಂತು ಸಾಕ್ಷಾತ್ ಜಗದ್ಗುರು ಶಿವಲಿಂಗೇಶ್ವರನ ಕೃಪೆಗೆ ಪಾತ್ರರಾಗಬೇಕಪ್ಪ. ನಮಂಗ ಅವ್ರು ಕಲಿಬೇಕು. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ, ಶಿಸ್ತಿನಿಂದ ಒಂದು ಕಡೆ ತಾಯಂದ್ರೆಲ್ಲ ಒಂದಾಗಿ ಚೆಂದಾಗಿ ಭೇದ ಭಾವವನ್ನ ದ್ವೇಷರಹಿತವನ್ನ ಕಳೆಯುವಂಥ ಶಕ್ತಿ ಗುರುವಿನೊಳಗದ. ನಾವೆಲ್ಲ ಇವತ್ತು ಗುರುವಿನ ಮಕ್ಕಳು. ಗುರುವಿನ ಸದ್ಗುರು ಜಗದ್ಗುರು ಶಿವಲಿಂಗೇಶ್ವರನ ಮಹಾಮಠದ ಅಂಗಳದೊಳಗೆ ಕುಂತೀವೆಲ್ಲ. ನಾವೆಲ್ಲ ಜಗದ್ಗುರು ಶಿವಲಿಂಗೇಶ್ವರನ ಪುಂಡಲಿಂಗ ಶಿವಯೋಗಿಗಳ ಮಕ್ಕಳಂತ ತಿಳಿದುಕೊಂಡು ಭೇದ ಭಾವ ದೇಶ ಅಸೂಹೆ ಎಲ್ಲವನ್ನ ಮರೆತು ಪ್ರೀತಿಯಿಂದ ಒಂದಾಗೆ ಚೆಂದಾಗಿ ನೀವೆಲ್ಲ ಕುಳಿತುಕೊಂಡು ಪುರಾಣ ಕೇಳೋಣ. ಹಾಗಾಗಿ ದಯವಿಟ್ಟು ಅಲ್ಲಲ್ಲಿ ಕೂಡಬೇಡ್ರಿ. ತಾಯಂದ್ರೆಲ್ಲ ಒಂದು ಕಡೆ ಕುಳಿತರಂದ್ರೆ ನಮ್ಮ ತಂದೆ ಬೆಳಗದವ್ರು ಒಂದು ಕಡೆ ಕೂಡ್ತಾರೆ. ಯಾಕಂದ್ರೆ ಮೊದಲಿಗೆ ವಿನಂತಿ ಮಾಡಿ ಪುರಾಣ ಚಾಲೂ ಮಾಡಿಬಿಡ್ತೀನಿ. ನಂದೇನೋ ಹೇಳೋ ಧರ್ಮ, ನಂದೇನದ ಇಲ್ಲಿ ಕುಂತು ಹೇಳೋ ಧರ್ಮ, ಕುಳಿತಂಥವ್ರ ಆಚರಣೆ ಒಳಗೆ ತರುವಂಥ ಧರ್ಮ ನಿಮ್ಮದದ. ಹಾಗಾಗಿ ಒಂದಾಗಿ ಚೆಂದಾಗಿ ಕುಳಿತುಕೊಂಡು ಪುರಾಣವನ್ನು ಆಲಿಸ್ರಿ ಅಂತ ಹೇಳ್ತಾ ಶಿವ ಸಾಂಬ ಜೈ ನಮಃ ಪಾರ್ವತೆ
ಗ್ರಾಮದ ರೋಗಿ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ಹಾಗೂ ಶ್ರೀಮಠದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಗಳಿಗೂ ಹಾಗೂ ಸನ್ಮಾನಿಸಿದ ಬಸವಣ್ಣ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಈಗ ಪರಮ ಪೂಜ್ಯ ಅಪ್ಪಾಜಿಯವರು ರೋಡ್ಗಿ ಶ್ರೀಮಠದ ಪೀಠಾಧಿಪತಿಗಳು ಆಗಿರುವ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಲಿಂಗಮ ಸ್ವಾಮೀಜಿಯವರಿಗೆ ಆತ್ಮೀಯವಾಗಿ ಸನ್ಮಾನಿಸುವ ಸಂದರ್ಭ, ಆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಶ್ರೀಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜಗೆ, ಶ್ರೀ ಗುರು ಅಭಿನವ ಶಿವಲಿಂಗೇಶ್ವರ ಮಹಾರಾಜಗೆ, ಉಭಯ. ಹಾಗೆಯೇ ಈ ಒಂದು ಪುರಾಣ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರುವ ಭೀಮಣ್ಣನ ಯರ್ಗಲ್ ಅವರಿಗೂ ಕೂಡ ಶ್ರೀಗಳು ಆಶೀರ್ವಾದ ರೂಪದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದನ್ನು ಸ್ವೀಕರಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಅವರ ಜೊತೆಗೆ ತಬಲಾ ಸಾಥ್ ನೀಡ್ತಕ್ಕಂಥ ಮಲ್ಲಿಕಾರ್ಜುನ್ ಆಳಂದ್ ಅವರಿಗೂ ಕೂಡ ಅವರ ಬಾಳ ಭವಿತವ್ಯ ಉಜ್ವಲವಾಗಿರಲಿ ಅಂತಕ್ಕಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ 11ನೇ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡುವುದರ ಜೊತೆಗೆ ಶ್ರೀ ಮಹಾಮಠದ ಪೂಜ್ಯರಿಗೆ ಮತ್ತು ಎಲ್ಲ ಕಲಾವಿದರಿಗೆ ಗೌರವ ಸನ್ಮಾನ ಸತ್ಕಾರವನ್ನು ನೆರವೇರಿಸಿ 3 ಜನ ಕಲಾವಿದರಿಗೆ ಆಶೀರ್ವಾದದ ಸ್ವರೂಪದಲ್ಲಿ ಸತ್ಕರಿಸಿರುವಂಥ ಪರಮ ಪೂಜ್ಯರು, ಮಾತೃ ಹೃದಯದ ಸ್ವರೂಪಿಗಳಾದಂಥ ಶಂಕರಲಿಂಗ ಮಹಾರಾಜರು ಆಳೂರು ಪೂಜ್ಯರ ದಿವ್ಯ ಅಂತರಾತ್ಮದಲ್ಲೂ ಕೂಡ ಶರಣೆನುತ್ತ ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂಥ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣ ಇವತ್ತು 11ನೇ ದಿವಸ. ದಯವಿಟ್ಟು ವಿನಂತಿ ಮಾಡ್ಕೋತೀನಿ, ಗಲಾಟೆ ಮಾಡಬೇಡ್ರಿ. ಇವತ್ತು ಬಹಳ ಅದ್ಭುತವಾದಂಥ ವಿಚಾರಗಳು ಬರ್ತಾವೆ. ಬರೇ ಕೇವಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ವಿಚಾರಗಳಷ್ಟೇ ಅಲ್ಲ, ಕರ್ತೃಪುರುಷರಾಗಿರುವಂಥ ಜಗದ್ಗುರು ಶಿವಲಿಂಗೇಶ್ವರರ ಶಕ್ತಿ ಅಂಥದ್ದಿತ್ತು. ಸದ್ಗುರು ತ್ರಿಮೂರ್ತಿ ಮಹಾಶಿವಯೋಗಿಗಳ ವಾಕ್ಯ ಸಿದ್ಧಿ ಅಂಥದ್ದಿತ್ತು. ಪ್ರಸ್ತುತ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು ಬಾಲಕರಾಗಿದ್ದಾಗ ಆ ವಾಕ್ಯದೊಳಗೆ ಎಂಥ ಶಕ್ತಿ, ಅದ್ಭುತ ವಿಚಾರಗಳದವ. ನಾ ಹೇಳಿದ್ದು ಸಾರ್ಥಕ ಆಗಬೇಕು, ನೀವು ಕೇಳಿದ್ದು ಸಾರ್ಥಕ ಆಗಬೇಕಂದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ. ನಿನ್ನೆ ದಿವಸ ಬಹಳ ಸುಂದರವಾದಂಥ ವಿಚಾರಗಳನ್ನು ನೀವೆಲ್ಲ ಕೇಳಿಕೊಂಡು ಬಂದಿವಿ. ಜೀವನದೊಳಗ ನೋವನ್ನ, ಕಷ್ಟ, ಬಡತನ, ಹಸಿವನ್ನ ತಮ್ಮನ್ನ ತಾವು ಅಳವಡಿಸಿಕೊಂಡು ಜಗದ ಜನರಿಗೆ ಹಸಿವಿನಿಂದ ಇರಾಕ ಬಿಡಲಿಲ್ಲ, ಕಷ್ಟದೊಳಗ ಬದುಕಾಕ ಬಿಡಲಿಲ್ಲ, ಕಣ್ಣೀರು ಹಾಕಾಕ ಬಿಡಲಿಲ್ಲ. ಜಗದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಜಗದ ಜನರ ಹಸಿವನ್ನ ನೀಗಿಸಿ ಜಗದ ಜನರ ಬದುಕಿನೊಳಗ ನಂದಾದೀಪದ ಬೆಳಕನ್ನು ನೀಡಿರುವಂತ ಪೂಜ್ಯರೇ ಸುಕ್ಷೇತ್ರ ಗೊಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಅವರ ಮಗ ಸಿದ್ಧರಾಯ ಸಾಯುಜ್ಯ ಪದವಿಯನ್ನು ಪಡೆದ ಮೇಲೆ ನೋವು ಮನದೊಳಗಿದ್ದರೂ ಕೂಡ ನಗು ಸದಾ ಮುಖದೊಳಗ, ಸದಾ ಸನ್ಮುಖಿಗಳಾಗಿರ್ತಿದ್ರು. ನಗು ನಗುತ್ತಾ ಬದುಕನ್ನು ನಡೆಸಿ ಜಗದ ಜನರ ಬದುಕು ಉದ್ಧಾರ ಮಾಡಿರುವಂಥ ಪುಂಡಲಿಂಗ ಶಿವಯೋಗಿಗಳ ಧರ್ಮ ಪತ್ನಿ, ಪುಂಡಲಿಂಗ ಶಿವಯೋಗಿಗಳ ಧರ್ಮ ಪತ್ನಿಯವರಾದಂಥ ಭಾಗಮ್ಮ ತಾಯಿಯವರು
ಕಾಲವನ್ನು ಕಳೆಯುವಾಗ ಯಾರಿಗೆ ಬಿಟ್ಟದ್ರಿ? ಯಾರಿಗೆ ಸಾವು ಅನ್ನುವಂಥದ್ದು ಬಿಟ್ಟದ? ಯಾರ ಮನೆಯೊಳಗೆ ನೋವು ಅನ್ನುವಂಥದ್ದು ಬಿಟ್ಟದ? ಹೇಳ್ರಿ ನೋಡಮ್ಮ. ಯಾರಿಗೂ ಬಿಟ್ಟಿಲ್ಲ. ಆವ ವಿದ್ಯೆ ಕಲಿತೋಡೇನು, ಸಾವ ವಿದ್ಯೆ ಬೆನ್ನ ಬಿಡದು. ಯಾರಾದರೇನು, ಎಂತಾದರೇನು, ವೀರನಾದರೇನು, ಧೀರನಾದರೇನು, ಶೂರನಾದರೇನು, ದಾರ ಕಡಿದ ಕಾಲಕ್ಕ ಜಗದೊಳಗ ಯಾರಾದರೇನು, ಯಾರಿಗೂ ಬಿಟ್ಟಿಲ್ಲ. ಹುಟ್ಟು, ಸಾವು, ನೋವು, ನಲಿವು, ಬಡತನ, ಸಿರಿತನ, ಇದು ಎಲ್ಲರ ಜೀವನದೊಳಗೆ ಬರುತ್ತಾ ಹೋಗುತ್ತಾ ಇರೋದೆ. ಸಾವಿಲ್ಲದ ಮನೆ ಅಂದ್ರೆ ಸಾಸಿವೆ ಕಾಳು ತಗೊಂಡು ಬರ್ರಿ ಅಂದ್ರೆ ಯಾರ ಮನೆ ಅಂದ್ರೆ ತರ್ತೀರಿ ನೋಡಮ್ಮ? ತೋರಿಸ್, ತಗೊಂಡು ಬರ್ರಿ ನೋಡಮ್ಮ. ಸಾವಿಲ್ಲದ ಮನೆ ಅಂದ್ರೆ ಸಾಸಿವೆ ಕಾಳು. ಅಡುಗೆ ಮಾಡೋ ಒಂದು ಪಾಣೆ ಹೊಡಿತೀವ, ತಗೊಂಡು ಬರ್ರಿ ನೋಡ. ಸಾವೇ ಇರಬಾರ್ದ ಮನೆಯೊಳಗ? ಸಿಗ್ತವೇನ? ಇಲ್ಲ, ಯಾರಿಗೂ ಬಿಟ್ಟಿಲ್ಲ. ಆದರೂ ಭಾಗಮ್ಮ ತಾಯಿಯವರಿಗೆ ಒಂದಿಷ್ಟು ಹೃದಯದೊಳಗ ನೋವು ಕಾಡ್ತಿತ್ತು. ಯಾಕ? ನವಮಾಸಗಳ ಪರ್ಯಂತರವಾಗಿ ಹೊತ್ತು ಹೆತ್ತು ಜನ್ಮ ನೀಡಿದ ಮಗ ಕಣ್ಣೆದರಲ್ಲೇ ಶಿವಸಾಯುಜ್ಯ ಪದವಿಯನ್ನು ಪಡೆದ ಮೇಲೆ ಆದರೂ ಪ್ರಭುವಿನ ಸ್ಮರಣೆಯನ್ನ, ಭಗವಂತನ ಧ್ಯಾನವನ್ನ, ದಾನ ಧರ್ಮ ದಾಸೋಹನ ಮರಿಲಾರ್ದಂಗ ಜೀವನ ಮಾಡಕತ್ತಾರ ಭಾಗಮ್ಮ ತಾಯಿಯವರು. ಒಂದು ದಿನ ಕನಸಿನೊಳಗ ಸಾಕ್ಷಾತ್ ಶ್ರೀಹರಿಯೇ, ಸಾಕ್ಷಾತ್ ಪಾಂಡುರಂಗನೇ, ಸಾಕ್ಷಾತ್ ಭಗವಂತನೇ ಭಾಗಮ್ಮ ತಾಯಿಯ ಕನಸಿನೊಳಗ ಬಂದಂತ ಸಮಯದೊಳಗ ಭಾಗಮ್ಮ ತಾಯಿಯವರ ಕನಸಿನೊಳಗ ಸುಮಾರು 1-2 ಗಂಟೆ ಸಮಯ ಆಗಾಗತ್ತದ. ಮಧ್ಯರಾತ್ರಿ 12:30, 1-2 ಗಂಟೆ ಸಮಯ ಆಗಾಗತ್ತದ ಮಧ್ಯರಾತ್ರಿ. ಭಾಗಮ್ಮ ತಾಯಿಯವರ ಕನಸಿನೊಳಗ ಸಾಕ್ಷಾತ್ ಶ್ರೀಹರಿ ಪಾಂಡುರಂಗ ವಿಠ್ಠಲ ಭಗವಂತ ಕನಸಿನೊಳಗ ಬಂದಾಗ ಭಾಗಮ್ಮ ತಾಯಿಯವರು ಏನಂತ ಬೇಡಾಗತ್ತಾರ? ಶ್ರೀಹರಿ, ಪಾಂಡುರಂಗ, ಭಗವಂತ, ಈ ಬದುಕು ಭೂಮಿ ಮೇಲೆ ಜೀವನ ಮಾಡೋದು ಸಾಕಾಗ್ಯದ. ಈ ಭೂಮಿ ಮೇಲ ಬದುಕಿರುವುದು ಸಾಕಾಗ್ಯದ. ನಿನ್ನ ಸಾಯುಜ್ಯದ ಸನ್ನಿಧಿಯೊಳಗ ನಮಗ ಸ್ಥಾನವನ್ನು ಕೊಡು. ನನಗ ನನ್ನ ಪತಿದೇವರನ್ನ ನಿನ್ನ ಹತ್ತಿರ ಕರೆಸಿಕೋ ಅಂತೇಳಿ ಭಾಗಮ್ಮ ತಾಯಿಯವರು ಬೇಡಿಕೊಳ್ಳಕತ್ತಾರ ಕನಸಿನೊಳಗ. ಸಾಕು ಜಗದ ಜಂಜಾಟ, ನಿನ್ನ ಸನ್ನಿಧಿಯೊಳಗ ಕರೆದುಕೊಂಡು ನಮಗ ಸಾಯುಜ್ಯ ಪದವಿಯನ್ನ ನೀಡು ಅಂತ ಭಗವಂತನಿಗೆ ಬೇಡಕತ್ರ. ಕನಸಿನೊಳಗ ಭಗವಂತ ಶ್ರೀಹರಿ ಪಾಂಡುರಂಗ 2 ಹೂವಿನ ಮಾಲೆಗಳನ್ನು ತೆಗೆದುಕೊಂಡು ಒಂದು ಹೂವಿನ ಮಾಲೆಯನ್ನ ಭಾಗಮ್ಮ ತಾಯಿಯವರ ಕೊರಳಿಗೆ ಹಾಕ್ಯಾರ. ಮತ್ತೊಂದು ಹೂಮಾಲೆಯನ್ನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಕೊರಳೊಳಗ ಹಾಕ್ಯಾರ. ಎಲ್ಲಿ? ಕನಸಿನೊಳಗ. ಮಗಳೇ ಭಾಗಮ್ಮ, ಮಗಳೇ ಭಾಗಮ್ಮ, ಚಿಂತಿಸಬೇಡ. ಮೊದಲು ನಿನಗೆ ಕರೆದುಕೊಳ್ಳುತ್ತೀನಿ, ಆಮೇಲೆ ಪುಂಡಲಿಂಗ ಶಿವಯೋಗಿಗಳನ್ನಂದ್ರೆ ನಿನ್ನ ಪತಿದೇವರನ್ನ ಕರೆಸಿಕೊಳ್ಳುತ್ತೀನಿ ಅಂಥೇಳಿ. ಯಾಕಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಂದ ಲೋಕ ಕಲ್ಯಾಣವಾಗಬೇಕಾಗ್ಯದ. ಜಗದ ಜನರ ಅಜ್ಞಾನದ ಕತ್ತಲೆ ಓಡಬೇಕಾಗ್ಯದ. ಜಗದ ಜನರ ಹಸಿವು ನೀಗಬೇಕಾಗ್ಯದ. ಜಗದ ಜನರ ದುಃಖ ದುಮಾನಗಳ ಕಳೆದು ಹೋಗಬೇಕಾಗ್ಯದ. ಅದಕ್ಕೆ ಮೊದಲು ನಿನ್ನನ್ನು ಕರೆದುಕೊಳ್ಳುತ್ತೀನಿ, ತದನಂತರ ನಿನ್ನ ಪತಿದೇವರನ್ನ ಕರೆಸಿಕೊಳ್ಳುತ್ತೀನಿ ಅಂತೇಳಿ ಸಾಕ್ಷಾತ್ ಶ್ರೀಹರಿ ಪಾಂಡುರಂಗ ಭಗವಂತ ಕನಸಿನೊಳಗ ಹೇಳಿ ಹೋಮಾಲೆಗಳನ್ನು ಹಾಕ್ಯಾನ. ಕಣ್ಣು ತೆರೆದು ನೋಡಿದಾಗ ಬೆಳಕಾಗಿತ್ತು. ಕಣ್ಣು ತೆರೆದು ನೋಡಿದಾಗ ಬೆಳಕಾಗಿತ್ತು. ಕನಸಿನೊಳಗ ನಡೆದ ವೃತ್ತಾಂತವನ್ನೆಲ್ಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಭಾಗಮ್ಮ ತಾಯಿಯವರು ಹೇಳಕತ್ತಾರ. ಕನಸಿನೊಳಗ ಕಂಡಂತ ಕನಸನ್ನ ಸಾಕ್ಷಾತ್ ಶ್ರೀಹರಿ ಪಾಂಡುರಂಗ ಭಗವಂತ ಕನಸಿನೊಳಗ ಬಂದಾಗ ಭಗವಂತನ ಹತ್ತಿರ ಬೇಡಿದ ವರಗಳ ವೃತ್ತಾಂತವನ್ನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದ
ಭಾಗಮ್ಮ ತಾಯಿಯವರು ಹೇಳಿದಾಗ ಪ್ರಭುವಿನ ಇಚ್ಛಾ ಹ್ಯಾಂಗ ಆಗ್ಯಾದ ಕನಸಿನ್ಯಾಗ ಹಂಗೆ ಆಗಲಿ ಅಂತೇಳಿ ಹೇಳ್ಯಾರ. ಮುಂದೆ ತಾಯಿಯವರು ಮಾತೆಯವರು ಭಾಗಮ್ಮ ಮಾತೆಯವರು ಹಾಸಿಗೆಯನ್ನು ಹಿಡಿದು ಪ್ರಭುವಿನ ಸ್ಮರಣೆಯನ್ನ ಭಗವಂತನ ಸ್ಮರಣೆಯನ್ನ ಮಾಡುತ್ತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪಾದದ ಮೇಲೆ ಹಣೆ ಇಟ್ಟು ಬೇಡಿಕೊಳ್ಳಗತ್ತಾರ. ಪತಿದೇವರ ಪಾದದ ಮೇಲೆ ತಮ್ಮ ತಲೆಯನ್ನ ಇರಿಸಿ ಬೇಡಿಕೊಳ್ಳಗತ್ತಾರ. ನನಗೊಂದು ಭಾಷೆಯನ್ನು ನೀಡಿ, ನನಗೊಂದು ಮಾತನ್ನ ನೀಡಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ತಿರ ಭಾಗಮ್ಮ ತಾಯಿಯವರು ಏನಂತ ವಚನ ತೆಗೆದುಕೊಳ್ತಾರ, ಏನಂತ ಭಾಷೆಯನ್ನ ತೆಗೆದುಕೊಳ್ತಾರ ಅಂದ್ರ, ನೀವು ಸುಕ್ಷೇತ್ರ ಗೊಳಸಾರದ ಸೀಮೆಯನ್ನ ಬಿಟ್ಟು ಮತ್ತೊಂದು ಕಡೆ ಎಲ್ಲಿ ಶಿವಸಾಂಬ ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಶಿವಲಿಂಗೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಪುಂಡಲಿಂಗೇಶ್ವರ ಮಹಾರಾಜ್ ಕಿ ಜೈ. ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣದ ಕಾರ್ಯಕ್ರಮದಲ್ಲಿ ಆಗಮಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂಥ ಪ್ರಸ್ತುತ ಗುಳಸಾರದ ಶ್ರೀ ಮಹಾಮಠದ 9ನೆಯ ಪೀಠಾಧಿಪತಿಗಳಾದಂಥ ಮಾತೃ ಹೃದಯದ ಸ್ವರೂಪಿಗಳಾದಂಥ ಶ್ರೀ ಸದ್ಗುರು ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ದಿವ್ಯ ಅಂತರಾತ್ಮಕ ಶರಣೆಂದು ಪೂಜ್ಯರಿಗೆ ಸ್ವಾಗತವನ್ನು ಕೋರುತ್ತ ಭಾಗಮ್ಮ ತಾಯಿಯವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪಾದದ ಮೇಲೆ ಹಣೆಯನ್ನು ಇರಿಸಿ ಒಂದು ದಿವಸ ಭಾಷೆಯನ್ನು ತೆಗೆದುಕೊಳ್ಳಗತ್ತಾರ. ನೀವು ಗುಳಸಾರ ಗ್ರಾಮದ ಸೀಮೆಯನ್ನು ಬಿಟ್ಟು ಬೇರೆ ಎಲ್ಲಿ ಹೋಗಬಾರದು. ಯಾಕ? ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಂದ್ರ ವೈರಾಗ್ಯದ ಮೂರ್ತಿಗಳು. ವೈರಾಗ್ಯ ಅನ್ನುವಂಥದ್ದು ಎಲ್ಲರಿಗೆ ಬರುವುದಲ್ಲ. ವೈರಾಗ್ಯ ಬಂದಾಗ ಈ ಮಾಯಾ ಮೋಹದ ಬಂಧನದೊಳಗ ನಾವೇ ಇರುವುದಿಲ್ಲ. ಅಂತ ಶಕ್ತಿ ಅದ. ವೈರಾಗ್ಯದ ಮೂರ್ತಿಗಳಂದ್ರೆ ಎಲ್ಲರೂ ಆಗಾಕ ಸಾಧ್ಯಗಿಲ್ಲ. ನವಲಗುಂದದ ನಾಗಲಿಂಗ ಶಿವಯೋಗಿ ವೈರಾಗ್ಯದ ಮೂರ್ತಿ, ಶಿಶುನಾಳದ ಶರೀಫ ಶಿವಯೋಗಿ ವೈರಾಗ್ಯದ ಮೂರ್ತಿ. ಅಂತ ವೈರಾಗ್ಯ ಮೂರ್ತಿಗಳ ಸಾಲಿನೊಳಗ ವೀರ ವಿರಾಗಿಯಾಗಿ ವೈರಾಗ್ಯದ ಜೀವನವನ್ನ ಮಾಡಿ ಜಗದ ಜನರ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ವೈರಾಗ್ಯದ ಜೀವನವನ್ನ ಮಾಡಿದಂತ ಪುಣ್ಯ ಪುರುಷರೇ ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ನೀವು ನನಗೆ ಭಾಷೆಯನ್ನು ನೀಡಬೇಕು, ನೀವು ನನಗೆ ಮಾತನ್ನು ನೀಡಬೇಕು. ಗುಳಸಾರ ಗ್ರಾಮದ ಸೀಮೆಯನ್ನು ಬಿಟ್ಟು ಬೇರೆ ಎಲ್ಲಿ ಕೂಡ ನೀವು ಹೋಗಬಾರದು ಅಂತೇಳಿ ಆ ಮಾತೆಯವರು ಭಾಗಮ್ಮ ತಾಯಿಯವರು ಪತಿದೇವರಾದಂಥ ಪುಂಡಲಿಂಗ ಶಿವಯೋಗಿಗಳಿಂದ ವಚನವನ್ನ ತೆಗೆದುಕೊಂಡು ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ಶ್ರೀ ಹರಿಯ ಪಾಂಡುರಂಗ ವಿಠ್ಠಲ ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಶಿವ ಸಾಯುಜ್ಯ ಪದವಿಯನ್ನ ಪಡೆದರು. ಅದಕ್ಕ ಇವತ್ತು ಸುಕ್ಷೇತ್ರ ಗುಳಸಾರದೊಳಗ ಪುಂಡಲಿಂಗ ಶಿವಯೋಗಿಗಳ ನೆಲೆಸಿತು. ಎಂಥ ಪುಣ್ಯ ಪುರುಷರ್ರಿ, ಎಂಥ ವೈರಾಗ್ಯದ ಜೀವನ. ಏನು ನುಡಿದಾರ ಅದು ನಡೆದಾದ. ನಮ್ಮ ಕಣ್ಣಿಗೆ ಮಾನವರಂಗ ಕಂಡೋರಷ್ಟೇ, ಅವರು ಮಾನವರಲ್ಲ. ಸಾಕ್ಷಾತ್ ಶ್ರೀ ಹರಿಯ ಪಾಂಡುರಂಗನ ಅಪರಾವತಾರಿಯ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಸಾಕ್ಷಾತ್ ಪಾಂಡುರಂಗ ಶ್ರೀಹರಿ ಭಗವಂತ ಪರಮಾತ್ಮ ಶ್ರೀಹರಿ ಪಾಂಡುರಂಗ ಕಣ್ಣಿಗೆ ಕಾಣಬೇಕು, ಜಗದ ಜನರ ಜಂಜಾಟ ಕಳಿಬೇಕು, ಕಷ್ಟ ಕಾರ್ಪಣ್ಯಗಳನ್ನು ಕಳೆದಬೇಕು, ಹಸಿವನ್ನ ನೀಗಿಸಬೇಕು, ಜಗದ ಜನರ ಕಣ್ಣೀರನ್ನು ಒರೆಸಬೇಕಂತೇಳಿ ಮಾನವ ರೂಪದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ರೂಪದೊಳಗ ಭೂಮಿಗೆ ಬಂದವರು.
ಒಂದು ಸಲ ಏನಾಗುತ್ತದಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವ್ರ ಶಕ್ತಿ ಹೆಂಗದ ನೋಡ್ರಿ. ಗೊಳಸಾರದ ಶ್ರೀ ಮಹಾಮಠದೊಳಗಿರುವಾಗ ಅವರ ಸಮಕಾಲೀನ ಭಕ್ತ ಸಮೂಹ ಅಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸಮಕಾಲೀನ ಭಕ್ತ ಸಮೂಹಗಳು ಸಾರ ಗ್ರಾಮದ ಭಕ್ತರು ಅವ್ರು ಏನಂತಾರ ಅಂದ್ರ ಶಿವಯೋಗಿಗಳ ಹತ್ರ ಬಂದು ಪುಂಡಲಿಂಗ ಮಹಾರಾಜರ ಹತ್ರ ಬಂದು, ಮಹಾರಾಜರ ಶಿವಯೋಗಿಗಳ ನೀವು ಸದಾ ಶ್ರೀಹರಿಯ ಪಾಂಡುರಂಗನ ಸ್ಮರಣೆ ಧ್ಯಾನವನ್ನ ಮಾಡ್ತಿರ್ತೀರಿ, ನಮಗೊಂದು ಆಸೆ ಅದ, ನಮಗೊಂದು ಆಸೆ ಅದ ಅಂತ ಭಕ್ತ ಸಮೂಹ ಕೇಳ್ತದಂತ. ಏನ್ರಿಪ್ಪ ಏನ್ ಆಸೆ ಅದ ಹೇಳ್ರಿ ಅಂದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಅವರ ಸಮಕಾಲೀನ ಭಕ್ತ ಸಮೂಹ ಅಂತದಂತ, ಅಪ್ಪ ಶಿವಯೋಗಿಗಳ ಮಹಾರಾಜರ ನಮಗ ನಿಮ್ಮ ಜೊತೆಗೂಡಿಕೊಂಡು ಪಂಡರಾಪುರಕ್ಕೆ ಹೋಗಬೇಕು, ವಿಠ್ಠಲನ ದರ್ಶನ ಮಾಡಬೇಕು, ಈ ಭಕ್ತ ಸಮೂಹದ ಜೊತೆಗೆ ನೀವು ದಯಮಾಡಿಸಬೇಕು, ನೀವು ನಾವು ಕೂಡಿಕೊಂಡು ಹೋಗಿ ಪಂಡರಾಪುರದ ವಿಠ್ಠಲನ ದರ್ಶನವನ್ನ ಮಾಡೋಣ ಅಂತೇಳಿ ಆ ಭಕ್ತ ಸಮೂಹ ಪ್ರಾರ್ಥನೆಯನ್ನ ಮಾಡ್ತದೆ. ನಗುನಗುತ್ತ ಅಂತಾರ, ಆಯ್ತ್ರಪ್ಪ ಯಾರು ಬೇಡ ಅಂತಾರ, ಹೋಗಮ್ರಿ ಖುಷಿಯಿಂದ ನಗುನಗುತ್ತ ಪಾಂಡುರಂಗನ ಸ್ಮರಣೆಯನ್ನ ಮಾಡುತ್ತಾ ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಪಾಂಡುರಂಗ ಅಂತ ಅವನ ಸ್ಮರಣೆಯನ್ನ ಪ್ರಭುವಿನ ಧ್ಯಾನವನ್ನ ಮಾಡ್ತಾ ಹೋಗೋಣ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವರ ಸಮಕಾಲೀನ ಭಕ್ತ ಸಮೂಹದ ಜೊತೆಗೆ ಪಾದಯಾತ್ರೆ ಮಾಡಿಕೊಂತ ಎಲ್ಲಿ ತನ ಬಂದಾರಂದ್ರ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಒಂದು ಕಮರಿಯ ಮಠವಿರುವಂತ ಪುಣ್ಯಕ್ಷೇತ್ರ ಲಚ್ಚಾಣದ ತನಕ ಪಾದಯಾತ್ರೆ ಮಾಡಿಕೊಂತ ಬಂದಾರ. ಯಾರು? ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವರ ಸಮಕಾಲೀನ ಭಕ್ತ ಸಮೂಹ. ಲಚ್ಚಾಣದೊಳಗೆ ರೈಲ್ವೆ ಸ್ಟೇಷನ್ ಅದ, ಅಲ್ಲೇ ಇದಿಂತ ರೈಲ್ವೆ ಮುಖಾಂತರ ಟ್ರೈನ್ ಮುಖಾಂತರ ಸೊಲ್ಲಾಪುರಕ್ಕೆ ಹೋಗಬೇಕು. ಎಲ್ಲ ಭಕ್ತ ಸಮೂಹ ಪುಂಡಲಿಂಗ ಮಹಾಶಿವಯೋಗಿಗಳು ರೈಲ್ವೆ ಸ್ಟೇಷನ್ ಒಳಗೆ ಬಂದು ನಿಂತಾಗ ಇನ್ನೂ ಟ್ರೈನ್ ಬಂದಿದ್ದಿಲ್ಲ, ಅಂದ್ರೆ ಬರುವಂತ ಟ್ರೈನ್ ಸಮಯ ಆಗಿತ್ತು, ಸ್ವಲ್ಪ ವೇಳೆಯೊಳಗೆ ಅಂತರ ಅಂದ್ರೆ ಹೆಚ್ಚು ಕಡಿಮೆ ಆಗಿತ್ತು ಬರೋದ್ರು. ಅವಾಗ ಭಕ್ತ ಸಮೂಹಕ್ಕೆ ಸದ್ಗುರು ಪುಂಡಲಿಂಗ ಮಹಾರಾಜರು ಶಿವಯೋಗಿಗಳಂತಾರಂತ, ನೋಡ್ರಿಪ್ಪ ಇನ್ನ ಟ್ರೈನ್ ಬಂದಿಲ್ಲ, ಇನ್ನ ರೈಲ್ವೆ ಬಂದಿಲ್ಲ, ರೈಲು ಗಾಡಿ ಬಂದಿಲ್ಲ, ನಾನು ಸ್ವಲ್ಪ ಬಹಿರ್ದೇಶಕ್ಕೆ ಹೋಗಿ ಬರ್ತೀನಿ, ಸ್ವಲ್ಪ ಬಹಿರ್ದೇಶಕ್ಕೆ ಹೋಗಿ ಸಂಚಾರವನ್ನು ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಆ ಭಕ್ತ ಸಮೂಹಕ್ಕೆ ನಗತ್ರ ಅವರಿಗೆ ಮನಸ್ಸಿನಾಗ ಡವಡವ, ಯಪ್ಪ ಸದ್ಗುರು ಪುಂಡಲಿಂಗ ಮಹಾರಾಜರು ಬಹಿರ್ದೇಶಕ್ಕೆ ಸಂಚಾರಕ್ಕೆ ಹೋದನಂದ್ರೆ ಬಹಳ ದೂರ ಹೋಗ್ತಾರ, ಯಾರ ಕಣ್ಣಿಗೆ ಕಾಣಬಾರ್ದು, ಯಾರ ಕಣ್ಣಿಗೆ ಬೀಳಬಾರ್ದು. ಬಹುತೇಕ ನಿನ್ನೆ ಪವಾಡದಾಗ ಹೇಳದಲ್ಲ, ಗೊಳಸಾರ ಗ್ರಾಮದ ಏನು ತಮ್ಮ ಹೊಲ ಇತ್ತಲ್ಲ, ನಾದ ಕೇಡಿ ಗ್ರಾಮದ ಒಂದು ಭೂಮಿಗಳ ಸೀಮಿ ಹತ್ತಿರ್ತಿತ್ತು, ಅಲ್ಲಿ ಅಷ್ಟು ದೂರ ಸುಮಾರು 4-5 ಕಿಲೋಮೀಟರ್ ಆಗ್ತದಲ್ಲ, ಅಷ್ಟು ದೂರ ಬಹಿರ್ದೇಶಕ್ಕೆ ಸಂಚಾರಕ್ಕೆ ಹೋಗೋರು ಹೋದ್ರಂದ್ರ ಮೊದಲೇ ದೂರ ಹೋಗ್ತಾರೆ ಇವರು, ಯಾರ ಕಣ್ಣಿಗೆ ಕಾಣಬಾರ್ದು ನೋಡಬಾರ್ದು, ಅಷ್ಟು ದೂರ ಹೋಗ್ತಾರ. ಅವರು ಹೋಗಿ ಬರೋದ್ರಾಗ ಟ್ರೈನ್ ಬತ್ತಂದ್ರೆ ಹ್ಯಾಂಗೆ ಮಾಡೋದು ಅಂತೇಳಿ ಮನಸ್ಸಿನಾಗೆ ಡಬ ಆದರೂ ಹೇಳ್ಬೇಕಂದ್ರೆ ಭಯ, ಎಲ್ಲಿ ಏನಂತಾರೇನಪ್ಪ ಅಂಥೇಳಿ. ಆಯ್ತ್ರಿಪ್ಪ ಮಹಾರಾಜರ ಪುಂಡಲಿಂಗ ಮಹಾರಾಜರ ಹೋಗು ಬರ್ರಿ, ಆದ್ರೆ ಜಲ್ದಿ ಬರ್ರಿಪ್ಪ, ಟ್ರೈನ್ ಟೈಮ್ ಆಯ್ತಂದ್ರೆ ಟ್ರೈನ್ ತಪ್ಪಂದ್ರೆ ಮತ್ತೆ ನಮಗೆ ಹೋಗಕ್ಕೆ ವಿಳಂಬ ಆಗ್ತದ, ಹೋಗಿ ಬೇಗ ಬರ್ರಿ ಅಂತೇಳಿ ಬೇಗ ಬರ್ತೀನಿ ಅಂತೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಆ ಭಕ್ತ ಸಮೂಹಕ್ಕೆ ಹೇಳಿ ಬಹಿರ್ದೇಶಕ್ಕೆ ಸಂಚಾರಕ್ಕಂತೇಳಿ ಹೋಗ್ಯಾರ. ಹೋದಂಥ ಸಮಯದಾಗ ರೈಲು ಗಾಡಿ ಸ್ಟೇಷನ್ದೊಳಗೆ ಬಂದು ನಿಂತು, ರೈಲ್ವೆ ನೋಡಿದ್ರ ಬಂದು ಸ್ಟೇಷನ್ದಾಗ ನಿಂತದ. ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಸಂಚಾರಕ್ಕಂತೇಳಿ ಬಹಿರ್ದೇಶಕ್ಕಂತೇಳಿ ಹೋಗ್ಯಾರ. ಅವರು ಇನ್ನ ಬರವಲ್ರು, ರೈಲ್ವೆ ಬಂದು ಸ್ಟೇಷನ್ನಾಗ ನಿಂತದ. ಈ ಭಕ್ತ ಸಮೂಹ ಏನು ಮಾಡೋದು,
ಪುಂಡಲಿಂಗ ಮಹಾರಾಜರಂತೂ ಬರಲಾಗ್ಯಾರ, ತಡ ಆಗಕತ್ತದ, ವಿಳಂಬ ಆಗಕತ್ತದ, ಅವನ ಇಚ್ಛಾ ಹೆಂಗ ಆಗ್ತದ ಹಂಗ ಆಗಲಿ, ಪಾಂಡುರಂಗನ ಇಚ್ಛಾ ಅಂತೇಳಿ ಎಲ್ಲರೂ ಪಾಂಡುರಂಗನ ಸ್ಮರಣೆಯನ್ನ, ಪುಂಡಲಿಂಗ ಮಹಾರಾಜರ ಶಿವಯೋಗಿಗಳ ಸ್ಮರಣೆಯನ್ನ ಮಾಡುತ್ತಾ ರೈಲು ಗಾಡಿ ಏರೇ ಬಿಟ್ರು. ರೈಲ್ವೆ ಲಚ್ಚಾಣ ಸ್ಟೇಷನ್ ದಿಂತ ಹೊರಟೇ ಬಿಡ್ತು. ಹೋಗ್ಬಿಡ್ತದ. ಯಾಕೆ ನಿಂದಿರ್ತದ್ರಿ ರೈಲ? ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಬಹಿರ್ದೇಶಿಗೆ ಸಂಚಾರಕ್ಕೆ ಹೋಗ್ಯಾರ. ಇವರ ಭಕ್ತ ಸಮೂಹ ಸ್ಟೇಷನ್ದಾಗ ನಿಂತಾರ. ರೈಲು ಗಾಡಿ ಬತ್ತು, ರೈಲ್ನ್ಯಾಗ ಕುಂತರು. ರೈಲ ಸಾಗತ್ತದು. ರೈಲ್ವೆ ಲಚ್ಚಾಣದಿಂದ ಸೊಲ್ಲಾಪುರ ಮಾರ್ಗವಾಗಿ ಹೋಗಾಕತ್ತ. ಅವರು ಹೋಗಾತನ ಮನಸ್ಸಿನಾಗ ಏನು ಭಕ್ತ ಸಮೂಹ ಇತ್ತಲ್ಲ, ಅವರ ಮನಸ್ಸಿನಾಗ ನಾವು ಇವತ್ತು ಪಂಡ್ರಾಪುರಕ್ಕೆ ಹೊಂಟೀವಿ, ವಿಠಲನ ದರ್ಶನ ಆತದ ಅನ್ನೋದಿಲ್ಲ. ಅವ್ರ ಮನಸ್ಸಿನಾಗ ಸದ್ಗುರು ಪುಂಡಲಿಂಗ ಮಹಾರಾಜರು ನಮ್ಮ ಜೊತೆಗೆ ಬಂದರು, ಅವರು ಸಂಘಟಿದ್ರ ಎಷ್ಟು ಚಂದ ಆತಿತ್ತು. ಅವರು ನಾವು ಕೂಡಿ ಸೊಲ್ಲಾಪುರ ಸ್ಟೇಷನ್ಗೆ ಇಳಿದು ಅಲ್ಲಿದಿಂದ ಮತ್ತೆ ಮುಂದೆ ಸಂಚಾರ ಮಾಡ್ಕೊಂತ ಪಂಡ್ರಾಪುರಕ್ಕೆ ಹೋಗ್ತಿದ್ದೀವಿ. ಆದ್ರೆ ಸಂಚಾರಕ್ಕೆ ಹೋದ್ರು, ಬೈರದೆಸಿಗೆ ಹೋದ್ರು, ರೈಲ್ವೆ ಗಾಡಿ ಅವ್ರು ಬರತನ ನಿಲ್ಲಿಲ್ಲ. ಹಂಗ ಹೋಯ್ತಲ್ಲಪ್ಪ, ಹಂಗ ಚಾಲು ಆಯ್ತಲ್ಲಪ್ಪ, ಅವ್ರಿಗೆ ಬಿಟ್ಟು ನಾವು ಹಂಗ ಹೊಂಟಿವಲ್ಲಪ್ಪ ಅಂತೇಳಿ ಅವ್ರ ಮನಸ್ಸಿನಾಗ ಅನ್ಕೊಂತ ಎಲ್ಲಿ ತನ ಬಂದರ ಸೊಲ್ಲಾಪುರ ತನಕ. ಮನಸ್ಸ ಶುದ್ಧ ಇತ್ತಂದ್ರ ಭಗವಂತ ಸದಾ ಬೆನ್ನ ಹಿಂದೆ ಇದು ಕಾಯ್ತಿರ್ತಾನ್ರಿ. ಇದು ಒಳಗಿನ ಮನಸ್ಸದಲ್ಲ, ದೇಹ ಅಲ್ಲ, ದೇಹದಾಗಿನ ಮನಸ್ಸದಲ್ಲ, ಹೃದಯ. ಅದು ಸ್ವಚ್ಛ ಇತ್ತಂದ್ರ ಸದಾ ಆ ಹೃದಯದೊಳಗ ಪ್ರಭುವಿನ ಸ್ಮರಣೆ, ಭಗವಂತನ ಸ್ಮರಣೆ, ಪುಂಡಲಿಂಗ ಮಹಾಶಿವಯೋಗಿಗಳ ಸ್ಮರಣೆಯನ್ನ ಮಾಡಿದ್ರ ಅಂತ ಭಕ್ತನ ಜೀವನದೊಳಗ ಬೆನ್ನ ಹಿಂದೆ ಇದ್ದು ಕಾಪಾಡುವಂತ ಶಕ್ತಿಯೇ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಇವ್ರ ಮನಸ್ಸಿನಾಗ ಅದು ಒಂದೇ ಅದ. ಪುಂಡಲಿಂಗ ಮಹಾರಾಜರ ನಮ್ಮ ಜೊತೆ ಬರಲಿಲ್ಲಲ್ಲ, ಅವ್ರು ಬರೋದನ್ಯಾಗ ನಾವು ಅವ್ರಿಗೆ ಬಿಟ್ಟು ಬಂದಿವಲ್ಲ, ಬಿಟ್ಟು ಮಮ್ಮಲ ಮರಗಾಗತ್ತಾರ. ಮಮ್ಮಲ ಮನಸ್ಸಿನಾಗ ಮರಕ್ಕೊಂತ ರೈಲು ಗಾಡಿ ಹೊರಟೆ ಬಿಟ್ಟಿತ್ತು. ಅದ್ರಾಗ ಬಂದರು. ಸೊಲ್ಲಾಪುರ ಸ್ಟೇಷನ್ ಬಂದದ, ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ಬಂದದ. ರೈಲು ಗಾಡಿಯಿಂದ ಹಿಂಗೆ ಇಳಿದು ಹಿಂಗೆ ರೈಲ್ವೆ ಸ್ಟೇಷನ್ದೊಳಗೆ ಹೋಗಾಗತ್ತಾರ. ಏನಪ್ಪ ಪುಂಡಲಿಂಗ ಮಹಾರಾಜರಿಗೆ ಬಿಟ್ಟು ಬಂದೇವಲ್ಲ, ಅವ್ರು ಅಲ್ಲೇ ಕುಳಿತರು, ಲಚ್ಚಾಣದೊಳಗೆ ಉಳಿದು ಬಿಟ್ರು. ನಾವೆಲ್ಲ ಸೊಲ್ಲಾಪುರದಾಗ ಬಂದು ಇಳಿದು ಬಿಟ್ಟಿವಲ್ಲ, ಅವ್ರಿಗೆ ಬಿಟ್ಟು ನಾವು ಬಂದೇ ಬಿಟ್ಟಿವಲ್ಲ ಅಂತೇಳಿ ಮನಸ್ಸಿನಾಗ ಅನ್ಕೊಂತ ಒಬ್ಬರಿಗೊಬ್ಬರಿಗೆ ಮಾತಾಡ್ಕೊಂತ ಹಿಂಗ ರೈಲ್ವೆ ಸ್ಟೇಷನ್ದೊಳಗೆ ನಡೆದು ಹೊಂಟಾರ. ನಡು ಹೋಗುವಂತ ಭಕ್ತರ ಎದುರಿಗೆ ಲಚ್ಚಾಣ ಸ್ಟೇಷನ್ ಒಳಗಿರುವಂತ ಪುಂಡಲಿಂಗ ಮಹಾಶಿವಯೋಗಿಗಳು ಸೊಲ್ಲಾಪುರದ ರೈಲ್ವೆ ಸ್ಟೇಷನಿನೊಳಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಾರ. ಎಲ್ಲಿ ಲಚ್ಚಾಣದೊಳಗಿದ್ರು. ಇವ್ರು ಅನ್ಕೊಂತೀರಿಲ್ಲ, ರೈಲ್ವೆ ಸ್ಟೇಷನ್ದಾಗ ಇಳಿದಾರ, ಇಳ್ಕೊಂತ ಅನ್ಕೊಂತ ಹೊಂಟಾರ. ಎದುರಿಗೆ ಬಂದು ನಿಂತಾರ ಪುಂಡಲಿಂಗ ಮಹಾಶಿವಯೋಗಿಗಳು. ಅಂತ ಶಕ್ತಿ ಇರೋದು ಸಾಮಾನ್ಯ ಶಕ್ತಿನ. ಅದಕ್ಕೆ ಏನು ಹೇಳಲಿ ಗುರುವಿನ ಮಹಿಮಾ, ಏನಂತ ಹೇಳಲಿ ಗುರುವಿನ ಮಹಿಮಾ, ಏನಂತ ಹೇಳಲಿ ಶಿವಯೋಗಿಗಳ ಮಹಿಮಾ, ಏನಂತ ಹೇಳಲಿ ಮಹಾರಾಜರ ಮಹಿಮಾ. ಗುರು ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ತಮ್ಮ, ಮಹೇಶ್ವರ ತಮ್ಮ. ಎಂಥಾದ ಗುರುವಿನ ಲೀಲಾ, ಕುಡಿದಂಗ ಸಕ್ಕರಿ ಹಾಲ. ಎಂಥಾದ ಗುರುವಿನ ಲೀಲಾ, ಎಂಥಾದ ಗುರುವಿನ ಲೀಲಾ, ಕುಡಿದಂಗ ಸಕ್ಕರಿ ಹಾಲ. ಜಗಕ್ಕೆಲ್ಲ ಗುಳಸಾರ ಮಿಗಿಲ, ಜಗಕ್ಕೆಲ್ಲ ಗುಳಸಾರ ಮಿಗಿಲ. ಪುಂಡಲಿಂಗನ ವಾಣಿ ಅಮೃತಪಾನ, ಪುಂಡಲಿಂಗನ ವಾಣಿ ಅಮೃತಪಾನ. ಎಂತಾದ ಗುರುವಿನ ಲೀಲಾ, ಕುಡಿದಂಗ ಸಕ್ಕರಿ ಹಾಲ.
ಆಡಂಬರವಿಲ್ಲದ ಜೀವನ ನಿತ್ಯ ದಾಸೋಹದಿ ಕಳೆದಾರ ಶರಣ ಆಡಂಬರವಿಲ್ಲದ ಜೀವನ ನಿತ್ಯ ದಾಸೋಹದಿ ಕಳೆದಾರ ಶರಣ ತನಗಾಗಿ ಬಯಸದ ಶ್ರೀ ಶರಣ ತನಗಾಗಿ ಏನು ಬಯಸದ ಶರಣ ತನ್ನ ಭಕ್ತರಿಗಾಗಿ ತೋರಿದ ಕರುಣ ತನ್ನ ಭಕ್ತರಿಗಾಗಿ ತೋರಿದ ಕರುಣ ಎಂತಾದ ಗುರುವಿನ ಲೀಲಾ ಕುಡಿದಂಗ ಸಕ್ಕರೆ ಹಾಲ ಉಪವಾಸ ಇದ್ದರೂ ಉಂಡಂತೆ ಮುಖದಲ್ಲಿನ ಕಳೆ ಚಂದ್ರಕಾಂತಿಯಂತೆ ಉಪವಾಸ ಇದ್ದರೂ ಉಂಡಂತೆ ಮುಖದಲ್ಲಿನ ಕಳೆಯು ಚಂದ್ರಕಾಂತಿಯಂತೆ ಭಕ್ತರಿಗೆ ಉಣಿಸಿದರೂ ಎಡಬಿಡದಂತೆ ಭಕ್ತರಿಗೆ ಉಣಿಸಿದರೂ ಎಡಬಿಡದಂತೆ ಭಕ್ತರನ್ನು ಅಪ್ಪಿದರು ತನ್ನ ಮಕ್ಕಳಂತೆ ಭಕ್ತರನ್ನು ಅಪ್ಪಿದರು ತನ್ನ ಮಕ್ಕಳಂತೆ ಎಂತಾದ ಗುರುವಿನ ಲೀಲೆ ಎಂತಾದ ಗುರುವಿನ ಲೀಲಾ ಕುಡಿದಂಗ ಸಕ್ಕರೆ ಹಾಲ ಕೈ ಚಾಚಿ ಯಾರನ್ನು ಬೇಡಲಿಲ್ಲ ಕೊಡುವಂತ ಕೈ ಎಂದು ನಿಲ್ಲಲಿಲ್ಲ ಕೈ ಚಾಚಿ ಯಾರನ್ನು ಬೇಡಲಿಲ್ಲ ಕೊಡುವ ಕೈಗಳು ಎಂದು ನಿಲ್ಲಲಿಲ್ಲ ಕಾಮಧೇನು ಕಲ್ಪವೃಕ್ಷವಾದರಲ್ಲ ಕಾಮಧೇನು ಕಲ್ಪವೃಕ್ಷವಾದರಲ್ಲ ಭಕ್ತರ ಬಾಳಿಗೆ ಇವರೇ ಸವಿಬೆಲ್ಲ ಭಕ್ತರ ಬಾಳಿಗೆ ಇವರೇ ಸವಿಬೆಲ್ಲ ಎಂತಾದ ಗುರುವಿನ ಲೀಲಾ ಕುಡಿದಂಗ ಸಕ್ಕರೆ ಹಾಲ ಪಾಂಡುರಂಗನ ಪ್ರತಿ ಅವತಾರ ಪಾಂಡುರಂಗನ ಪ್ರತಿ ಅವತಾರ ಗುಳಸಾರದಿ ಸದ್ಗುರು ಪುಂಡಲಿಂಗರ ಪಾಂಡುರಂಗನ ಪ್ರತಿ ಅವತಾರ ಗುಳಸಾರದಿ ಸದ್ಗುರು ಪುಂಡಲಿಂಗರ ತುಂಬಿದೆ ಲೀಲೆಯ ಸುಖ ಸಾಗರ ತುಂಬಿದೆ ಜಗದ ತುಂಬ ಲೀಲೆ ಸಾಗರ ಗುಳಸಾರ ಕಂದನಿಗೆ ಬಲಿದಂತ ಗುರುವರ ಗುಳಸಾರ ಕಂದನಿಗೆ ಬಲಿದಂತ ಗುರುವರ ಎಂತಾದ ಗುರುವಿನ ಲೀಲಾ ಕುಡಿದಂಗ ಸಕ್ಕರೆ ಹಾಲ ಎಂತಾದ ಗುರುವಿನ ಲೀಲಾ ಕುಡಿದಂಗ ಸಕ್ಕರೆ ಹಾಲ ಜಗಕ್ಕೆಲ್ಲ ಗುಳಸಾರ ಮಿಗಿಲ ಜಗಕ್ಕೆಲ್ಲ ಗುಳಸಾರ ಮಿಗಿಲ ಪುಂಡಲಿಂಗನ ವಾಣಿ ಅಮೃತಪಾನ ಪುಂಡಲಿಂಗರ ವಾಣಿ ಅಮೃತಪಾನ ಎಂತಾದ ಗುರುವಿನ ಲೀಲಾ ಕುಡಿದಂಗ ಸಕ್ಕರೆ ಹಾಲ ಕುಡಿದಂಗ ಸಕ್ಕರೆ ಹಾಲ ಕುಡಿದಂಗ ಸಕ್ಕರೆ ಹಾಲ ಶಿವಸಾಂಬ ಜೈ ನಮಃ ಪಾರ್ವತೇ ಪದೇ ಶಿವ ಹರ ಹರ ಮಹಾದೇವ
ಎಂಥದ ಗುರುವಿನ ಲೀಲ ಕುಡಿದಂಗ ಸಕ್ಕರೆ ಹಾಲ ಅಂಥೇಳಿ ಬಹಳ ಸುಂದರವಾಗಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಹಾಡನ್ನು ನಮ್ಮ ಗವಾಯಿಗಳು ಹಾಡಿದರು. ಅವರು ಹೆಂಗಂದ್ರೆ ಹಾಲು ಸಕ್ಕರೆ ಕುಡಿಯೋ ಮುಂದೆ ಯಾರಿಗೂ ಕೂಡ ಸಾಕಪ್ಪ ಅನ್ನಂಗಿಲ್ಲ, ಅಷ್ಟು ರುಚಿ ಇರ್ತದೆ, ಇನ್ನೂ ಕುಡಿಬೇಕು ಅನ್ನಿಸ್ತದೆ. ಹಂಗ ಸಿಹಿಯಾದ ಜೀವನವನ್ನೇ ಮಾಡಿದ್ರೆ ಅವ್ರು ಹಾಡಿದ್ರೆ. ಅದರೊಳಗೆ ಒಂದು ನುಡಿ ಬಹಳ ಸುಂದರವಾಗಿ ಅವರ ಸಾಹಿತ್ಯ ಬರೆದಂಥ ಹಾಡುಗಳ್ರಿ ಇವು. ಮತ್ತು ಮುಂದೆ ಇವತ್ತಿಗೂ ಹೇಳ್ತೀನಿ, ಏನು ಹಾಡಿದ್ರಲ್ಲ ನಮ್ಮ ಗವಾಯಿಗಳು ಭೀಮನಗೌಡರು, ಒಂದು ಕಾಲದೊಳಗೆ ಬಹಳ ಕೆಟ್ಟ ಪರಿಸ್ಥಿತಿ ಅನ್ನುವಂಥದ್ದು, ಸಮಯ ಅನ್ನುವಂಥದ್ದು ಅವರ ಜೀವನದೊಳಗೆ ಬಂದಿತ್ತು. ಇವತ್ತಿನ ಮಟ್ಟಿಗೆ ಇಷ್ಟು ಸುಖವಾದಂಥ ನೆಮ್ಮದಿಯ ಸಂತೋಷದ ಜೀವನವನ್ನು ಮಾಡ್ತಾ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಕ್ತಿಗೀತೆಗಳನ್ನು ಸಾಹಿತ್ಯವನ್ನು ತಾವೇ ಬರೆದು ಹಾಡ್ತಾರಂದ್ರ ನಮ್ಮ ಗವಾಯಿಗಳಿಗೂ ಕೂಡ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ, ತ್ರಿಮೂರ್ತಿ ಶಿವಯೋಗಿಗಳ, ಅಭಿನವ ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದದ ಪುಣ್ಯನೇ. ಗುರು ಅಂದ್ರೆ ಸಕ್ಕರೆ ಹಾಲು ಇದ್ದಂಗೆ. ಅವ್ರು ಹಾಡಿದ್ರು ಒಂದು ಸಾಹಿತ್ಯದ ನುಡಿ ಎಷ್ಟು ಅರ್ಥಗರ್ಭಿತ, ಎಷ್ಟು ಭಾರವಾಗಿ ಕೆಮ್ಮತ್ತಿನ ಶಬ್ದ ಅಂದ್ರ ಕೈ ಚಾಚಿ ಬೇಡಲಿಲ್ಲ. ಅದು ಎಂಥ ಶಬ್ದ ಏನು ಗೊತ್ತದೇನ್ರಿ? ಅದು ನಮ್ಮ ಕೈ ಜೀವನದಾಗ ಯಾವತ್ತು ಹಿಂಗಿರ್ಬೇಕಂತ, ಹಿಂಗಿರಬಾರ್ದಂತ. ಕೈ ಚಾಚಿ ಬೇಡಲಿಲ್ಲ. ನಮ್ಮ ಎಲ್ಲ ಹೆಂಗದವ ಅಂದ್ರೆ ಹಿಂಗ, ಇಲ್ಲೇನು ಕೂತೀವಲ್ಲ ಇಲ್ಲಿ ಹಿಂಗ ನಮ್ಮ ಕೈ ಬರೀ. ಆದ್ರ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಕೈಗಳು ಹೆಂಗಿದ್ವು ಅಂದ್ರ ಹಿಂಗ ಬೇಡ್ತಿದ್ದಿಲ್ಲ. ಬೇಡಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯವನ್ನ ಕಳೆದು ಸಂತೋಷದ ಜೀವನವನ್ನ ನೀಡುವಂತ ಕೈಗಳಾಗಿದ್ದು, ಜೀವನವನ್ನ ನೀಡುವಂತ ಕೈಗಳು. ನಮ್ಮ ನೋಡಿದ್ರೆ ಹಿಂಗ ಬರೇ ಇರ್ಲಿ, ಅದು ಮತ್ತೆ ಆಮೇಲೆ ಹೇಳ್ತೀನಿ. ಅವು ಬೇಡ, ಹಾಸ್ಯ ಈಗ ಬೇಡ, ಅದು ಮುಂದೆ ಹೇಳ್ತೀನಿ ಕೊನೆ. ಎಂಥ ಗುರುವಿನ ಲೀಲಾದ ಕುಡ್ದಂಗ ಸಕ್ಕರೆ ಹಾಲು ಅನ್ನಂಗೆ ಇರೋರು. ಏನು ನುಡಿತಿದ್ರು ಅವರು, ಒಂದೊಂದು ಮಾತುಗಳ ಸಾಕ್ಷಾತ್ ಹಾಡಿದ್ರಲ್ಲ. ಪಾಂಡುರಂಗನ ಅಪರಾವತಾರಿನೇ, ಶ್ರೀಹರಿಯ ಅಪರಾವತಾರಿನೇ, ಭಗವಂತನ ಅಪರಾವತಾರಿನೇ ಸದ್ಗುರು ಪುಂಡಲಿಂಗ ಶಿವಯೋಗಿಗಳವ್ರು ಹೇಳ್ದಂಗೆ. ಒಂದ್ಸಲ ಹೀಗ ಗುಳಸಾರ ಮಾಡ್ದಾಗ ಕುಂತಾಗ ಆ ಗುಳಸಾರ ಗ್ರಾಮದೊಳಗ ರಾಮಚಂದ್ರ ಬಡಿಗೇರ್ ಅಂಥೇಳಿ ಒಳ್ಳೆ ವಿದ್ಯಾವಂತ, ಜ್ಞಾನವಂತ, ಚಲೋ ಹಾರ್ಮೋನಿಯಮ್ನು ಬಾರಿಸ್ತಿದ್ರು, ತಬಲಾನು ಬಾರಿಸ್ತಿದ್ರು. ಒಳ್ಳೆ ಜ್ಞಾನ ಭರಿತವಾದಂಥ, ತತ್ವಭರಿತವಾದಂಥ ಹಾಡುಗಳನ್ನು, ಜನಪದ ಗೀತೆಗಳನ್ನು ಹಾಡ್ತಿದ್ರು, ಭಕ್ತಿ ಗೀತೆಗಳನ್ನು ಹಾಡ್ತಿದ್ರು. ಒಂದು ಸಲ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಉಳ್ತಾರ ಮಠದೊಳಗೆ ಇವ ರಾಮಚಂದ್ರ ಬಡಿಗೇರ್ ಅನ್ನುವಂಥ ಹಿರಿಯ ಜೀವಿಗಳು ಅಲ್ಲಿಗೆ ಬಂದರು. ರಾಮಚಂದ್ರ ಬಡಿಗೇರ್ ಅನ್ನುವಂಥ ಅದೇ ಗ್ರಾಮದವು. ಬಡಿಗೇರ್ ಅಂದ್ರೆ ಮೊದಲೇ ಬಹಳ ವಿದ್ಯಾವಂತರ್ರಿ, ಸಕಲ ಕಲಾ ವಲ್ಲಭರು ಅಂತ ಕರೀತಾರೆ ಅವರು. ಚಲೋ ವಿದ್ಯಾವಂತರು ಇದ್ರು. ಜ್ಞಾನವಂತರಿಗೆ ವಿದ್ಯಾವಂತರೇ ಅನ್ಬೇಕ್ರಿ. ವಿದ್ಯೆಗೆ ಹೇಳ್ತಾರಲ್ಲ, ದುಡ್ಡೇ ದೊಡ್ಡಪ್ಪ ಅಂದ್ರೆ ವಿದ್ಯೆ ಅದ್ರ ಅಪ್ಪ ಅಂತ ಜಗತ್ತಿನಾಗ. ದುಡ್ಡ ಆಸ್ತಿ ಕಸ್ಕೋಬಹುದು, ವಿದ್ಯೆ ಯಾರು ಕಸ್ಕೊಳಂಗಿಲ್ಲ. ಅದಕ್ಕೆ ಮೊದಲು ವಿದ್ಯಾವಂತನಾಗಬೇಕು. ವಿದ್ಯೆ ಇಲ್ಲದವನ ಬಾಳು ಹಾಳೂರ ಹದ್ದಿನಂತೆ ಅಂತಂತಾರೆ. ವಿದ್ಯಾವಂತರು, ಜ್ಞಾನವಂತರು, ಭಕ್ತಿವಂತರು ಸದಾ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಹತ್ರ ಅಪಾರವಾದಂಥ ಭಕ್ತಿ, ನಂಬಿಕೆ, ಶ್ರದ್ಧೆಯನ್ನು ಇಟ್ಟುಕೊಂಡು ನಡೆಯುವಂಥವ್ರು ರಾಮಚಂದ್ರ ಬಡಿಗೇರ್. ಒಂದಿನ ಕುಂತಾಗ ಬಂದ್ರಂತ, ಭಕ್ತಿಗೀತೆ ಆಗಲಿ, ಒಟ್ಟು ಸಂಗೀತದ ಮೇಲೆ ಅಪಾರವಾದಂಥ ಪ್ರೇಮ, ಭಕ್ತಿ ಉಳ್ಳಂಥ ಭವ್ಯ ಪರಂಪರೆಯ ಮಠ ಅಂದ್ರೆ ಸುಕ್ಷೇತ್ರ ಗುಳಸಾರದ ಮಠನೇ. ಯಾವಾಗಲೂ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಈ ರಾಮಚಂದ್ರ ಬಡಿಗೇರು ಬಂದಂದ್ರೆ ಅವನ ಕೈಲಿ ಒಂದು ಹಾಡು ಹಾಡಿಸೋದ್ರಿ. ಒಂದು ಹಾಡಬೇಕು. ಚಲೋ ಜ್ಞಾನ ಭರಿತವಾದಂಥ, ಭಕ್ತಿ ಭರಿತವಾದಂಥ, ಅರ್ಥಗರ್ಭಿತವಾದಂಥ ಹಾಡನ್ನೇ ಹಾಡಿಸ್ತಿದ್ರು. ಅದನ್ನೇ ಹಾಡಬೇಕು. ಬಂದು ಅಪ್ಪವ್ರಿಗೆ ನಮಸ್ಕಾರ, ದೂರದಿಂದಲೇ ನಮಸ್ಕಾರ ಮಾಡಿದಂಥ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಅವ್ರು ನಮಸ್ಕಾರ ಮಾಡಿದ್ರಂದ್ರೆ ಸದ್ಗುರು ಪುಂಡಲಿಂಗ ಮಹಾಶಿವ ಹೊಳ್ಳಿ ನಮಸ್ಕಾರ ಮಾಡೋ ಅದೊಂದು ಪರಂಪರೆ. ಅದ ಶರಣು ಅಂದಾಗ ಶರಣು, ಶರಣಾರ್ಥಿ ಅಂತ ಹೆಂಗೆ ಶರಣರು ಅಂತಾರೆ, ಹಂಗೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ಯಾರಾದರೂ ಬಂದು ನಮಸ್ಕಾರ ಮಾಡಿದ್ರೆ
ಹೊಳ್ಳಿ ನಮಸ್ಕಾರ ಮಾಡುವಂಥ ಒಂದು ನಿಯಮ ಆಚಾರ ವಿಚಾರ. ಬಾರಪ್ಪ ಮಗ ಬಾರೋ ಹೇಳಿನಲ್ಲ ನಿನ್ನೆ ದಿವಸ. ಅವ್ರು ಯಾರಿಗೂ ಕೂಡ ಹೆಸರುಕೊಂಡು ಕರೆದೇ ಇಲ್ಲ. ಮಗ, ಹಳೆಯ, ಮಾವ, ಅಣ್ಣ, ತಮ್ಮ, ಕಾಶಿ, ಅವ್ವ ಅಂಥೇಳಿ ಹಿಂಗೆ ಕರೆದವರು. ಬಾರಪ್ಪ ಮಗ ಬಾ, ಭಾಳ ಚಲೋ ಬಂದೆ, ಮತ್ತು ಒಂದು ಚಲೋ ಹಾಡು ಮನಸ್ಸಿಗೆ ಸಂತೋಷ ನೀಡಬೇಕು, ಜ್ಞಾನ ಅರ್ಥಗರ್ಭಿತವಾದಂಥ ಹಾಡು ಅಂತೇಳಿ ಸದ್ಗುರು ಪುಂಡಲಿಂಗ ಮಹಾಶಿವೈಗಳು ರಾಮಚಂದ್ರ ಬಡಿಗೇರವ್ರಿಗೆ ಕೇಳಗತ್ತಾರ. ಅವನ ಮನಸ್ಸಿನಾಗ ಏನದ ಅಂದ್ರೆ ನಾ ಇವತ್ತು ಹೋಗಬೇಕು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಒಂದು ಹಾಡು ಹಾಡ್ಬೇಕನ್ನೋದು ಅವನ ಮನಸ್ಸಿನಾಗ ಹಾಡಬೇಕನ್ನುವಂಥದ್ದದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮನಸ್ಸಿನಾಗ ಕೇಳಬೇಕನ್ನುವಂಥ ಮನಸ್ಸದ. ಆಯ್ತರಿಪ್ಪ ನಾ ಹಾಡಬೇಕಂತ ಬಂದೀನಿ, ಹಾಡ್ತೀನಿ ಅಂಥೇಳಿ ಹಾಡಕ್ಕೆ ಪ್ರಾರಂಭ ಮಾಡಿದ್ರು. ಆ ಸಮಯದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಈ ರಾಮಚಂದ್ರ ಬಡಿಗೇರವ್ರ ಹಾಡುವ ಮುಂದೆ ಲಿಂಗಣ್ಣ ಕುಮಸ್ಗಿ ಅಂಥೇಳಿ ಒಂದು 8 ವರ್ಷದ ಹುಡುಗ ಇವತ್ತು ಅದಾರ್ರಿ. ಅವರು ಸುಮಾರು 70ರಿಂದ 75 ವರ್ಷ ಅವ್ರಿಗೆ ವಯಸ್ಸು. ಅವಾಗ ಅವರಿಗೆ ಎಷ್ಟು ವರ್ಷ ಲಿಂಗಣ್ಣ ಕುಮಸ್ಗಿ ಅವ್ರಿಗೆ ಅಂದ್ರೆ 8 ವರ್ಷದ ಹುಡುಗ. ಇನ್ನೊಂದು ಹೇಳ್ತೀನಿ ನಿಮಗೆ, ಲಿಂಗಣ್ಣ ಕುಮಸ್ಗಿ ಅಂಥೇಳಿ 8 ವರ್ಷದ ಹುಡುಗ ಏನು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರನೇ ಇರ್ತಿದ್ದಲ್ಲ ಬಾಲಕ, ಅವ್ರ ಜೀವನದಾಗ ಅಪ್ಪಿ ತಮ್ಮದರೆ ಕಯಪ್ಪ, ಅವ್ರ ಜೀವನದಾಗ ಎಂಥ ಕಷ್ಟದ ದಿನಗಳಂದ್ರ ಹೊಟ್ಟೆಗಿದ್ರೆ ಬಟ್ಟೆಗಿರ್ತಿದ್ದಿಲ್ಲ, ಬಟ್ಟೆಗಿದ್ರು ಹೊಟ್ಟೆಗಿರ್ತಿದ್ದೆ, ಕಿತ್ತು ತಿನ್ನೋ ಬಡತನ ಭಾಳ ಕಷ್ಟ ರೀ. ಈಗೆಲ್ಲ ಎಲ್ಲ ಜನ ಸ್ಥಿತಿವಂತರಾಗಿವಿ. ಒಂದೊಂದು ಕಾಲದೊಳಗೆ ಬಹಳ ಕಷ್ಟಪಟ್ಟರು ಜನ. ಅಂಥ ಬಡತನ ಕಷ್ಟ ಅವ್ರ ಮನೆಯಾಗ ಸದಾ ಅವ್ರು ಎಲ್ಲಿ ಇರ್ತಿದ್ರಂದ್ರೆ ಲಿಂಗಣ್ಣ ಕುಮಸ್ಗಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರನೇ. ಅಂದ್ರೆ ಪ್ರಸಾದ ಕೊಡ್ತಿದ್ರು, ಪ್ರಸಾದ ಮಾಡ್ತೀನಿ, ಇಲ್ಲೇ ಒಂದಿಷ್ಟಿದ್ರು, ಉಣೋದು ತಿನ್ನೋದು ಎಲ್ಲ ಆತದಂಥೇಳಿ ಅಲ್ಲೇ ಇರ್ತಿದ್ರು. ಇವತ್ತಿನ ಮಟ್ಟಿಗೆ ಅಂದು ಗುರುವಿನ ಸನ್ನಿಧಿಯೊಳಗೆ ಇದ್ದು ಯಾಕೆ ಗುರುವಿನ ಸನ್ನಿಧಿಗೆ ಹೋಗಬೇಕು, ಗುರುವಿನ ದರ್ಶನ ಮಾಡಬೇಕು, ಗುರುವಿನ ಸೇವಾ ಮಾಡಬೇಕು, ಗುರು ನುಡಿದ ವಾಕ್ಯದಂತೆ ಜೀವನವನ್ನು ನಡೆಸಬೇಕಂತೀವಂದ್ರ ಅಂದು 8 ವರ್ಷದ ಬಾಲಕರಾಗಿದ್ದಾಗ ಲಿಂಗಣ್ಣ ಕುಮಸ್ಗಿ ಅವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಸನ್ನಿಧಿಯೊಳಗೆ ಇದ್ದು ಗುರುವಿನ ಸೇವಾ ಮಾಡಿದ ಪುಣ್ಯ ಇವತ್ತು 3 ಹೊತ್ತ ಹೊಟ್ಟಿ ತುಂಬ ಪ್ರಸಾದ ಮಾಡುವಂತ ಸ್ಥಿತಿವಂತರಾಗ್ಯಾರಂದ್ರೆ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಆಶೀರ್ವಾದ. 6 ಮಕ್ಕಳು ಇವತ್ತಿನ ದಿವಸ ಅವ್ರಿಗೆ ಸಂತೋಷದ ಜೀವನ, ನೆಮ್ಮದಿ ಜೀವನ, ಉಣಾಕ ಎಲ್ಲ ಸಾಕನಷ್ಟು ಕೊಟ್ಟು ಮರ್ತಾರ ಸದ್ಗುರು ಪುಂಡಲಿಂಗ ಶಿವಯೋಗಿ. ಅದರೊಳಗೆ 3 ಜನ ಅದಾರ, 3 ಜನ ಶಿವನ ಸಾಹಿತ್ಯ ಪದವಿ ಪಡೆದಾರ. ಅಂತ ಲಿಂಗಣ್ಣ ಕುಮಸ್ಗಿ ಅವರು ಬಡಿಗೇರನ ಅಂತ ಲಿಂಗಣ್ಣ ಕುಮಸ್ಗಿ ಅವರು 10 ವರ್ಷದ ಬಾಲಕ ಇದ್ದಾಗ ಸ್ವಲ್ಪ ಚೂರು ಹೆಚ್ಚು ಕಡಿಮೆ ಅಥವಾ ಕ್ಷಮ ಇರಲಿ, 6 ಜನ ಮಕ್ಕಳು ಇರೋದು ಇವರಿಗೆ ಏನು ಹಾಡ್ತಿದ್ರಲ್ರಿ ರಾಮಚಂದ್ರ ಬಡಿಗೇರ ಅಂತೇಳಿ, ಅವ್ರಿಗೆ 6 ಜನ ಮಕ್ಕಳು. ಈ ಲಿಂಗಣ್ಣ ಕುಮಸ್ಗಿಯವರು ಬಹಳ ಕಷ್ಟ. ಅಂಥವ್ರು 8 ವರ್ಷದ ಹುಡುಗ ಇದ್ದಾಗ ರಾಮಚಂದ್ರ ಬಡಿಗೇರವ್ರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮುಂದೆ ಹಾಡಿದ್ರಂತ. ಹಾಡಿದ ಮ್ಯಾಲ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಯಾರೇ ಕೇಳ್ತಾರಂದ್ರೆ ಲಿಂಗಣ್ಣ ಕುಮಸ್ಗಿ ಇವತ್ತೇನದಾರಲ್ರಿ 70-75 ವರ್ಷದ ವಯಸ್ಸಿನ ಹಿರಿಯ ಜೀವಿಗಳು ಇವತ್ತು 8 ವರ್ಷದ ಹುಡುಗಾಗಲಿ ಆ ಹಾಡೋ ಮುಂದೆ ಕೇಳ್ತಿದ್ರು. ಏ ಮಗ ಬಾ ಅಂತ ಕರೆದ್ರಂತ. ಏ ಮಗ ಬಾ. ಲಿಂಗಣ್ಣ ಕುಮಸ್ಗಿಯರು ಹೋಗಿ ಯಪ್ಪ ಹೇಳ್ರಿಪ್ಪ ಅಂದಾಗ, ಅಲ್ಲೋ ರಾಮಚಂದ್ರ ಮಾಮ ಬಡಿಗಾರ ಹಾಡ್ದಲ್ಲ ಹಾಡ ತಿಳಿತೇನು ನಿನಗಂತ ಕೇಳ ಅಂದ್ರೆ ಹೇಳ್ತೀನಲ್ಲ ಮಾಮ ಕಾಕ ಹಳೆಯ ಅಂತ ಹಿಂಗೆ ಕರೆದವರು. ಏ ಮಗ ರಾಮಚಂದ್ರ ಮಾಮ ಹಾಡದಲ್ಲ ನಿನಗೆ ತಿಳಿತೇನೋ ಅಂತ ಕೇಳಿದ್ರು. ರಾಮಚಂದ್ರ ಮಾಮ ಹಾಡಿದ ಹಾಡ ನಿನಗೆ ತಿಳಿತೇನೋ ಅಂಥೇಳಿ ಆ ಲಿಂಗಣ್ಣ ಕುಮಸ್ಗಿ ಅವ್ರಿಗೆ ಕೇಳಕತ್ರ ಆ ಹಾಡು ಹಾಡಿದ್ರಲ್ರಿ ರಾಮಚಂದ್ರ ಬಡಿಗೇರವ್ರು. ಅಪ್ಪವ್ರ ನಿಮಗೊಂದು ಮಾತು ಕೇಳ್ಬೇಕಾಗ್ಯದ್ರಿ ಅಂದತ್ತವ. ಮಹಾರಾಜರ ನಿಮಗೊಂದು ಮಾತು ಕೇಳೋದದ. ಏನು ಹೇಳಪ್ಪ ಮಾವ, ಏನಪ್ಪ ಹೇಳು ಅಂದಾಗ
ಅಲ್ರಿ ನಾ ಎಷ್ಟು ಜ್ಞಾನ ಅರ್ಥ ಗರ್ಭಿತವಾದಂಥ ಭಕ್ತಿಗೀತೆಯನ್ನು ಹಾಡೀನಿ. ಆ 8 ವರ್ಷದ ಹಾಲುಗಲ್ಲದ ಕೂಸದ ಏನ ಗಲ್ಲದ ಮ್ಯಾಗಿಂದ ಹಾಲು ಆರಿಲ್ಲ, ಹಾಲುಗಲ್ಲಿನ ಕೂಸ. ಆ ಕೂಸಿ ಕೇಳ್ತಿರಲ್ರಿ, ಚಲೋ ನಾನ ಅನ್ನುವಂಥವ್ರಿಗೆ ಬಲ್ಲಂತ ಜ್ಞಾನಿಗಳಿಗೆ ನಾ ಹಾಡಿದ ಹಾಡ ಅರ್ಥ ಆಗಂಗಿಲ್ಲ. ಆ 8 ವರ್ಷದ ಹುಡುಗಗ ನಾ ಹಾಡಿದ ಅರ್ಥ ಹ್ಯಾಂಗ ಹೇಳ್ತದ್ರಿ, ಹ್ಯಾಂಗ ಅರ್ಥ ಆಗಿರ್ಬೇಕು ಅಂತ ಕೇಳ್ದವ. ಯಾರು? ರಾಮಚಂದ್ರ ಬಡಿಗೇರ್. ಅವಾಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಮಹಾರಾಜರಂತಾರಂತ, ಯಾಕಪ್ಪ ಬಲ್ಲಂತ ಮಹಾನ್ ಮೇಧಾವಿಗಳು ಜ್ಞಾನಿಗಳಿಗೆ ನಾ ಹಾಡಿದ ಹಾಡ ಅರ್ಥ ಆಗಂಗಿಲ್ರಿ, ಚಿತ್ತಾಟಪ್ಪ ಬಿದ್ದು ಹೋತಾರ, ಅಂಥವ್ರಿಗೆ ತಿಳಿಯಂಗಿಲ್ಲ, 8 ವರ್ಷದ ಹುಡುಗಗೆ ತಿಳಿತದೇನ್ರಿ ಅಂತ ಕೇಳ್ತಿಲ್ಲಪ್ಪ. ಯಾಕ ನೀ ಹಾಡಿದ ಹಾಡಿನ ಅರ್ಥ ಅವನು ಬಾಯಿಲೆ ಹೇಳಿಸ್ಲೇನೋ ಅಂದ್ರತ್. ಯಾರು? ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಹೇಳಿಸುವಂತ ಶಕ್ತಿನೂ ಇತ್ರಿ ಅವ್ರ ಹತ್ರ. ಸಂತ ಜ್ಞಾನೇಶ್ವರರು ಹ್ಯಾಂಗ ಕೋಣದ ಬಾಯಿಯಿಂದ ವೇದಗಳನ್ನು ಓದಿಸ್ತಾರ. ಕೋಣ, ಎಮ್ಮೆ ಕ್ವಾಣ, ಎತ್ತ ಆಕಳ ಕಟ್ತೀವಲ್ಲ ಅಂತ ಕ್ವಾಣ. ಸಂತ ಜ್ಞಾನೇಶ್ವರರು ಕೋಣಕ್ಕ ಆಶೀರ್ವಾದ ಮಾಡಿದ್ರೆ ಕೋಣದ ಬಾಯಿಯಿಂದ ವೇದವನ್ನು ಹೇಳಿತಂತ. ಕೋಣ ಹಾವಿನಾಳ ಕಲ್ಲಯ್ಯನವ್ರು ಅಂತ ಹೇಳಿ, ಇದೇ ಇಂಡಿ ತಾಲೂಕಿನಾಗ ಬರ್ತದೆ. ಈಗ ಚಡಿಚಣ ತಾಲೂಕು ಆಗಿರ್ಬೋದು ಬಹುತೇಕ, ಈಗ ಹೊಸ ತಾಲೂಕಿನೊಳಗೆ ಸೇರ್ಪಡೆ ಆಗಿವೆಲ್ಲ. ಹಾವಿನಾಳ ಕಲ್ಲಯ್ಯನವ್ರು ಅಂತೇಳಿ ಚಡಿಚಣ ತಾಲೂಕಿನಾಗ ಬರ್ತಾರ. ಹಾವಿನಾಳ ಕಲ್ಲಯ್ಯನವರು ನಾಯಿ ಬಾಯಿಂದ ವೇದವನ್ನು ಓದಿಸಿದವರು. ಎಂತೆಂಥ ಮಹಾತ್ಮರು ನೋಡ್ರಿ ಇವರು. ಸಂತ ಜ್ಞಾನೇಶ್ವರರು ಕೋಣದ ಬಾಯಿಂದ ವೇದವನ್ನು ಓದಿಸಿದವರು. ಹಾವಿನಾಳ ಕಲ್ಲಯ್ಯನವರು ನಾಯಿ ಬಾಯಿಯಿಂದ ವೇದವನ್ನು ಓದಿಸಿದವರು. ಇದನ್ನ ಅರ್ಥ ಮಾಡಿಕೊಂಡಿದ್ರೆ ಯಾರು? ರಾಮಚಂದ್ರ ಬಡಿಗೇರವರು ತಿಳ್ಕೊಂಡಿದ್ರು. ಯಪ್ಪ, ನೀವು ಮಹಾತ್ಮರದಿರಿ, ಶಿವಯೋಗಿಗಳಿದಿರಿ, ಸಾಕ್ಷಾತ್ ಶ್ರೀಹರಿಯ ಅವತಾರಗಳಾದಿರಿ, ಸಾಕ್ಷಾತ್ ಪಾಂಡುರಂಗನ ಅಪರಾವತಾರಿಗಳದಿರಿ. ನೀವು ಆಶೀರ್ವಾದ ಮಾಡಿದ್ರ ಆ 8 ವರ್ಷದ ಹುಡುಗ ಆ ಹಾಡಿನ ಅರ್ಥವನ್ನ ಹೇಳ್ತಾನೆ ಬಿಡ್ರಿಪ್ಪ, ಶರಣಾರ್ಥಿ ಅಂತೇಳಿ ಶರಣಾದಂತ ಅಂತ ಶಕ್ತಿ ಅದಾರಪ್ಪ ನಿಮ್ಮೊಳಗ. ನೀವು ಹ್ಞೂ ಅಂದ್ರೆ ಆಶೀರ್ವಾದ ಮಾಡಿದ್ರೆ ಆ ಹುಡುಗ ಹೇಳಿ ಹೇಳ್ತಾನೆ, ಬ್ಯಾಡ್ರಿಪ್ಪ ನೀವು ಮಹಾತ್ಮರದಿರಿ, ಮಹಾರಾಜರದಿರಿ ಅಂತೇಳಿ ಶರಣಾದಂತ ಅಂತ ರಾಮಚಂದ್ರ ಬಡಿಗೇರ ಸದಾ ಭಗವಂತನ ಪುಂಡಲಿಂಗ ಮಹಾಶಿವಯೋಗಿಗಳ ಧ್ಯಾನದೊಳಗೆ ಇರುಕೊಂತ ಕಾಲ ಕಳೆದು ಮುಂದೆ 6 ಮಕ್ಕಳ ತಂದೆಯಾದರು. ಜೀವನದೊಳಗೆ ಸದ್ಗತಿ ಎನ್ನುವಂಥದ್ದು ಸಂತೋಷವನ್ನು ಪಡೆದರು. ಅಂಥ 6 ಜನ ಮಕ್ಕಳೊಳಗೆ 3 ಜನ ಮಕ್ಕಳು ಇವತ್ತು ಅದಾರ. 3 ಜನ ಮಕ್ಕಳು ಲಿಂಗೈಕ್ಯರು. ಸುಮ್ಮನೆ ಸೂಕ್ಷ್ಮವಾಗಿ, ಯಾಕಂದ್ರೆ ಜೀವನದೊಳಗೆ ಯಾರ್ಯಾರ ಬದುಕಿನೊಳಗೆ ಯಾವ ರೀತಿಯೆಲ್ಲ ಲೀಲೆ ಪವಾಡಗಳನ್ನು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಮಾಡಿದ್ರನ್ನುವಂಥ ವಿಚಾರ. ಮತ್ತು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಂಗ ಗುರು ಪರಂಪರೆಯೊಳಗೆ ಬಂದಂಥ ತ್ರಿಮೂರ್ತಿ ಶಿವಯೋಗಿಗಳು, ಅವರು ವಾಕ್ಯಸಿದ್ಧಿ ಪುರುಷರು. ಸ್ವಲ್ಪ ಆ ಪರಂಪರೆ ಬಂದದಂತ ಹೇಳ್ತೀನಿ. ಸದ್ಗುರು ತ್ರಿಮೂರ್ತಿ ಶಿವಯೋಗಿಗಳ ವಾಕ್ಯ ಹೆಂಗಿತ್ತು ಅಂದ್ರ, ನುಡಿಯುವಂತ ಮಾತುಗಳು ಹೆಂಗಿದ್ವು ಅಂದ್ರ, ಹೆಂಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ನುಡಿದಂತೆ ನಡೀತಿತ್ತಲ್ಲ, ಅದೇ ರೀತಿಯೊಳಗ ಆ ಪರಂಪರೆಯೊಳಗೆ ಬಂದಿರುವಂತ ತ್ರಿಮೂರ್ತಿ ಮಹಾಶಿವಯೋಗಿಗಳ ವಾಕ್ಯವೂ ಕೂಡ ಹಾಗೆ ನುಡಿದಂತೆ ನಡೀತಿತ್ತು. ಒಂದ್ಸಲ ಏನಾಗ್ಯದಂದ್ರ, ಪಡಗಾನೂರ್ ಅನ್ನುವಂಥ ಗ್ರಾಮ ಅದ. ಪಡಗಾನೂರ್ ಅನ್ನುವಂಥ ಬಹುತೇಕ ಇಂಡಿ ತಾಲೂಕು ಆಗ್ಬೋದು ಅಥವಾ ದೇವರಿಪ್ಪರಿಗೆ ತಾಲೂಕು ಆಗ್ಬೋದು. ಇಂಡಿ ತಾಲೂಕು, ಅಲ್ಲಿ ಒಂದು ಪಡಗಾನೂರು ಅದಾರ. ಅದಕ್ಕಂತೀನಿ ಶಿವಣಿಗೆ ದೇವರಿಪ್ಪರಿಗೆ ಹತ್ರ ಒಂದು ಪಡಗಾನೂರು ಅಂತದ, ಮತ್ತು ಇಂಡಿ ತಾಲೂಕಿನಾಗ ಒಂದು ಪಡಗಾನೂರು ಅಂತದ ಬಹುತೇಕ. ಆ ಪಡಗಾನೂರು ಗ್ರಾಮದೊಳಗೆ ಗುರುನಾಥ್ ಅನ್ನುವಂಥ ಸದ್ಭಕ್ತ ಅವ್ರ ಅಣ್ಣ ಬರೇ 2 ದಿನಕ್ಕೊಮ್ಮ ಆರಾಮ್ ತಪ್ತಿತ್ರ ಅವ್ರಿಗೆ. ಪಡಗಾನೂರದ ಗುರುನಾಥ್ ಅವರು ಅವ್ರ ಅಣ್ಣ 2 ದಿನಕ್ಕೊಮ್ಮೆ ಆರಾಮ ತಪ್ತಿತ್ತು.
ಅವ್ರಿಗೊಬ್ಬಕ್ಕ ಅಕ್ಕ ಇರ್ತಾಳ. ಪಡಗಾನವ್ರ ಗುರುನಾಥ್ ಅವ್ರ ಅಣ್ಣವ್ರಿಗೆ ಏನು ಆರಾಮ ಇದ್ದಿದ್ದಿಲ್ಲ, ಅವ್ರ ಜೊತೆಗೆ ಹುಟ್ಟದಕ್ಕೆ ಒಬ್ಬಕ್ಕ ಅಕ್ಕ. ಶಿವಸ ಅವ್ರು ಅದೀರಿ, ಉಣೋರು ಅದೀವಿ, ನಾನು ಕೂಡ ಉಂಡು ಬಂದವನೇ ಅದೀನಿ. ಅವಾಗ ಗುರುನಾಥ್ ಅವ್ರ ಅಣ್ಣಗೆ 2 ದಿನಕ್ಕೊಮ್ಮೆ ಆರಾಮ ತಪ್ತಿತ್ತು. ಅವ್ರ ಅಕ್ಕ ತಮ್ಮಗ ತಗೊಂಡ್ ದವಾಖಾನೆ ತೋರ್ಸಕತ್ತಳ. ಎಲ್ಲಿ ತೋರಿಸ್ರು 2 ದಿನಕ್ಕೊಮ್ಮ ಮತ್ತ ಆರಾಮ ತಪ್ಪಕತ್ತು. ದೇವ್ರ ಹೆಪ್ಪರಿಗೆ ಬಸ್ ಸ್ಟ್ಯಾಂಡ್ನಾಗ ಅಕ್ಕ ತಮ್ಮ ಕೂತು ದವಾಖಾನೆಗೆ ಹೋಗಿದ್ರು. ಏನು ಊರಿಂದ ಬರಾಕತ್ತಿರು, ಕೂತಾರ. ಬೈಯಾಕತ್ತಿಳ ಅಕ್ಕ ತಮ್ಮಗ, ನೀನು ಒಯ್ದು ಎಟ್ಟರೆ ನೀನು ತೋರಿಸ್ಬೇಕು ದವಾಖಾನೆಗೆ, ಹಿಂಗೆ ಆರಾಮಾಗ್ಯದ ನಟಿಗೆ 2 ದಿನಕ್ಕೊಮ್ಮೆ ಆರಾಮ ತಪ್ತದ. ಹಿಂದೆ ಮನೆ ಕಡೆ ನೋಡೋರು ಯಾರು, ಮಾಡೋರು ಯಾರು? 100 ಎಕರೆ ಹೊಲದ ಆಗರ್ಭ ಶ್ರೀಮಂತ ಮನೆತನ ರೀ. ಮನ್ಯಾಗ ಮಾಡೋರಿಲ್ಲ, ನೀಡೋರಿಲ್ಲ, ನಿನಗೆ ಬರೇ ದವಾಖಾನೆ ತೊಗೊಂಡು ತಿರುಗಾಡದೆ ಆಯ್ತಪ್ಪ, ಸಾಕಾಯ್ತು ಜೀವನ. ಅಕ್ಕ ತಮ್ಮಗ ಬೈಯಾಗತ್ತಳ. ಯಾರೋ ಒಬ್ಬ ಇನ್ನೊಬ್ಬ ಭಕ್ತ ಅಲ್ಲಿ ಕೂತಾನ. ಅವ ಈ ಅಕ್ಕ ತಮ್ಮಗ ಬೈಯೋದು ಕೇಳಿಸ್ಕೋಕತ್ತ. ಯಾಕ್ರಿ ಅಕ್ಕೋರ, ಯಾಕೆ ಬೈಯಾಗತ್ತೀರಿ? ಇಲ್ರಿ, ಇವ ನಮ್ಮ ತಮ್ಮ 2 ದಿನಕ್ಕೊಮ್ಮೆ ಆರಾಮ ತಪ್ತದ, ಎಲ್ಲಿ ತೋರಿಸ್ರು ಆರಾಮಾಗಲಾಗ್ಯದ. ಮತ್ತು 2 ದಿನಕ್ಕೊಮ್ಮೆ ಆರಾಮ ತಪ್ತಂದ್ರೆ ನಾವೊಂದು ಕಡೆ ಹೇಳ್ತೀನಿ, ಕರ್ಕೊಂಡು ಹೋಗ್ತೀರೇನ್ರಿ, ಅಲ್ಲಿ ಆರಾಮ ಆಗ್ತದ ಅಂತವ. ಗೊಳಸಾರ ಅಂತ ಬರ್ತದ್ರಿ, ಅಲ್ಲಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳಂತದಾರ, ತ್ರಿಮೂರ್ತಿ ಮಹಾಶಿವಯೋಗಿಗಳಂತದಾರ. ಅವ್ರ ಹತ್ರ ಕರ್ಕೊಂಡು ಹೋರಿ, ಅಲ್ಲಿ ಮಾತ್ರ ಆರಾಮ ಆಗ್ತದ್ರಿ, ಗ್ಯಾರಂಟಿ ಆರಾಮ ಆಗ್ತದ ಅಂತೇಳಿ ಅವನಿಗೆ ನೋಡ್ರಿ ಎಷ್ಟು ನಂಬಿಕೆ. ಆರಾಮ ಆಗ್ತದ್ರಿ, ಅಲ್ಲಿ ಕರ್ಕೊಂಡು ಹೋರಿ ಅಂತೇಳಿ ಆ ಹೆಣ್ಮಗಳಿಗೆ ಹೇಳಿದಾಗ ತಮ್ಮ ಕರ್ಕೊಂಡು ಗೊಳಸಾರಕ್ಕೆ ಬಂದಳು. ಯಾರೋ ಪಡಗಾನವ್ರು ಗುರುನಾಥ್ ಅವ್ರ ತಂಗಿ ಅವ್ರ ತಮ್ಮ ಕರ್ಕೊಂಡು, ಅವ್ರ ಅಣ್ಣ ಕರ್ಕೊಂಡು, ಅಂದ್ರೆ ಅವ್ರಿಬ್ಬರಿಗಿಂತ ದೊಡ್ಡ ಕಿಕ್ಕಿ. ಅವ್ರ ತಮ್ಮ ಕರ್ಕೊಂಡು ಬಂದಾಳ. ಬಂದಗಳಿಗೆ ತ್ರಿಮೂರ್ತಿ ಮಹಾಶಿವಗಳು ಕುಂತಿದ್ರು. ಬರ್ರಿಪ್ಪ ಬರ್ರಿ, ಬಾ ಕಾಶಿ ಬಾ ಅಂತೇಳಿ ಕರೆಯೋದು ಅವ್ರ ಲೋಕದ ರೂಢಿ. ಬಾ ಕಾಶಿ ಬಾ ಅಂತ ಮುಖ ಸಪ್ಪಗೆ ಮಾಡ್ಕೊಂಡು ಈ ಹೆಣ್ಮಗಳು ನಿಂತಳು. ಯಾಕೆ ಕಾಶಿ ಮುಖ ಸಪ್ಪಗೆ ಮಾಡ್ಕೊಂಡಿದ್ವಿ? ಯಪ್ಪ ಏನಂತ ಹೇಳಿ, ತಮ್ಮಗ ಬರೀ 2 ದಿನಕ್ಕೊಮ್ಮೆ ಆರಾಮ್ ತಪ್ತದ. ಉಣಾಕ ಉಡಾಕ ತೊಡಾಕ ಇರಾಕ ಎಟ್ಟೆಟ್ಟು ಸಾಕ ನಟ್ಟು ಕೊಟ್ಟಾನ ಭಗವಂತ. ಉಣಾಕ ಬಾಯಿ ಇಲ್ಲ, ನೆಮ್ಮದಿಯಿಂದ ಇರಾಕ ಬದುಕಿಲ್ಲ. ಎಲ್ಲ ದವಾಖಾನೆ ತೋರಿಸಿವಿ, 2 ದಿನಕ್ಕೊಮ್ಮೆ ಆರಾಮ ಎತ್ತದ. ಬರೀ ಹೊಟ್ಟೆ ಕಡಿತದ, ಹೊಟ್ಟೆ ನೋವು ಅಂತನ ಬರೀ ಹಾಸಿಗೆ ಹಿಡಿದ ಮಕ್ಕೋತಾನೆ 2 ದಿನಕ್ಕೊಮ್ಮರಿ. ನೀವು ಆಶೀರ್ವಾದ ಮಾಡ್ರಿ. ನಿಮ್ಮಲ್ಲಿ ಕರ್ಕೊಂಡು ಬಂದ್ರೆ ಆರಾಮ ಆಗ್ತದ ಅಂದ್ರೆ ಕರ್ಕೊಂಡು ಬಂದೆ. ಹೌದಾ ತಮ್ಮ, ಆರಾಮ್ ತಪ್ತದ ನಿನಗ, ಹೋಗು. ಅಲ್ಲಿ ಮೊದಲ ದಾಸೋಗನಾಗ ಪ್ರಸಾದ ಇರ್ತದ, ಪ್ರಸಾದ ಮಾಡುವ ಹೋಗು. ಪ್ರಭು ಎಲ್ಲ ಕಾಯ್ತಾನ, ಅಪ್ಪ ಎಲ್ಲ ಕಾಯ್ತಾನ, ಹೋಗು ಪ್ರಸಾದ ಮಾಡುವ ಹೋಗು ಅಂತೇಳಿ ತ್ರಿಮೂರ್ತಿ ಶಿವಯೋಗಿಗಳಂದು. ಅಪ್ಪ ಎಲ್ಲ ಕಾಯ್ತಾನ, ಅಪ್ಪ ನಿನಗ ಉದ್ಧಾರ ಮಾಡ್ತಾನ, ಆರಾಮ್ ಮಾಡ್ತಾನ, ಕಾಯ್ತಾನ, ಹೋಗು ಮೊದಲು ಪ್ರಸಾದ ಮಾಡುವ ಹೋಗು ಅಂತೇಳಿ ತ್ರಿಮೂರ್ತಿ ಶಿವಯೋಗಿಗಳು ಕಳಿಸ್ಯಾರ. ಅಕ್ಕ ಕರ್ಕೊಂಡು ಇವತ್ತು ತಮ್ಮ ಬಂದ. ದಾಸೋಗನಾಗ ಪ್ರಸಾದ ಏನ್ರಿ? ಜ್ವಾಳದ ನುಚ್ಚ ಹುಂಚೆಕಾಯಿ ಸಾಂಬಾರ ಸಾರ. ಜ್ವಾಳದ ನುಚ್ಚ ಹುಂಚೆಕಾಯಿ ಸಾರ. ಇವ ಆರಾಮ್ ತಪ್ಪದಾಗೆ ನಡೆದು ಚಂದ ಹೊಟ್ಟೆ ತುಂಬ ಬಂದಿನ ಉಂಡಮಲ್ಲ. ಹೋಗ್ ಕುಂತ ಜ್ವಾಳದ ನುಚ್ಚ ನೀಡಾಕತ್ರು, ಹುಂಚೆಕಾಯಿ ಸಾರ ಹಾಕಾಕತ್ರು. ಸ್ವಲ್ಪ್ರಿ ಅಂದ. ಸ್ವಲ್ಪ್ರಿ ಅಂತೇಳಿ ಅಂದ್ರ ಚಲೋ ಇದ್ದವ್ರ ಮೃಷ್ಟಾನ ಭೋಜನ ಉಂಡೋರು ಮನೆಯಾಗ. ಆ ಜ್ವಾಳದ ನುಚ್ಚ ಹುಂಚಿಕಾಯಿ ಸರ್ ಸ್ವಲ್ಪ್ರಿ ಅಂದ. ಅದು ನೋಡಿ ಹೆಂಗದ ಪ್ರಸಾದಾಗ ಶಕ್ತಿ. ಸ್ವಲ್ಪೇ ನೀಡ್ರಿ ಅಂದನ. ಸ್ವಲ್ಪೇ ನೀಡ್ಯಾರ. ಹೀಗೆ ತುತ್ತು ಮಾಡಿಕೊಂಡ ಹೇಳ್ತೀನಿ ನಿಮಗ, ಇಟ್ಟು ರುಚಿ ಹತ್ತದವನಿಗೆ ಸ್ವಲ್ಪ ನೀಡ್ರಿ ಅಂದವ 2 ಗಂಗಾಳ ನುಚ್ಚ ನೀಡಿಸ್ಕೊಂಡು ಹೊಟ್ಟಿ ತುಂಬ ಪ್ರಸಾದವನ್ನ ಮಾಡ್ತಾನ. ಪ್ರಸಾದವನ್ನ 2 ಗಂಗಾಳ ನುಚ್ಚ ಹುಂಚಿಕಾಯಿ ಸಾರು ಉಂಡ. ಹಾಕಿದ್ಳಲ್ಲ, ಅಲ್ಲೇ ನಿಂತಿದ್ಳು. ಯಾಕ ಪ್ರಸಾದ ಬಹಳ ರುಚಿ ಅದಮ್ಮ, ನೀನು ಒಂದ್ ಸ್ವಲ್ಪ ಪ್ರಸಾದ ಮಾಡುವ. ಅಪ್ಪವ್ರು ಹೇಳ್ಯಾರ, ಪ್ರಭುಗಳು ಹೇಳ್ಯಾರ, ಬಾ ಪ್ರಸಾದ ಮಾಡುವ. ತ್ರಿಮೂರ್ತಿ ಶಿವಗಳು ಹೇಳ್ಯಾರ ಪ್ರಸಾದ ಮಾಡುವ ಅಂದ್ರ, ಅವಲ್ಲಪ್ಪ ನೀವು ಉಣು. ಇಂಥದ್ದು ನಾ ಉಣೋದು ಜ್ವಾಳದ ನುಚ್ಚ ಹುಂಚಿಕಾಯಿ ಸಾರು. ನಮ್ಮಂತ ಉಣೋದೇನ ನಿನಗ? ಉಣು ಅಂದಾರ, ಪ್ರಸಾದ ಮಾಡಂದ್ರ ಮಾಡಿದೆ. ಉಂಡು ಗಂಗಾಳ ತೊಳೆದಿಟ್ಟು ಬಾ ಅಂತಂದಳಕ್ಕೆ. ಅಂದ್ರ ತಮ್ಮ ಭಕ್ತಿಯಿಂದ ಸ್ವೀಕಾರ ಮಾಡ್ದ. ಅಕ್ಕ ಆ ಪ್ರಸಾದವನ್ನ ತಾತ್ಸಾರದಿಂದ ನೋಡಿದಳು, ಕೀಳಾಗಿ ಕಂಡಳು. ಎಲ್ಲಿ ಕಾಣಕ ಹೋಗ್ಬೇಡ್ರಿ. ಪ್ರಸಾದ ಅಂದ್ರ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಅಂದ್ರ ಗುರುವಿನ ಮಠದಾಗ ದೇವರ ಗುಡಿಯಾಗ ಎಲ್ಲೇ ಹೋದ್ರು
ದಿನ ನಿಮಗೆ ಪ್ರಸಾದ ಚೆಲ್ಲಬೇಡ್ರಿ, ಹಾಳು ಮಾಡಬೇಡ್ರಿ, ತುಳಿಬೇಡ್ರಿ. ಯಾಕೆ ಹೇಳೋದು? ಅದು ಶುದ್ಧ, ಸಿದ್ಧ, ಪ್ರಸಿದ್ಧ. ಇಮ್ಮ ಸಾಕನಂಗೆ 2 ಗಂಗಾಳು ಉಂಡ. ಈಕೆ ಅಕ್ಕ ಅದೇ ಪ್ರಸಾದ ತಾತ್ಸಾರದಿಂದ ನೋಡಿದಳು. ಪ್ರಸಾದ ಮಾಡಿ ತ್ರಿಮೂರ್ತಿ ಶಿವಯೋಗಿಗಳ ಹತ್ರ ಬಂದ್ರು. ಬಂದೆ ಮಗ, ಬಾ ಪ್ರಸಾದ ಮಾಡಿದೆ. ಹ್ಞೂ ರೀಪ್ಪ ಪ್ರಸಾದ ಮಾಡಿ, ಚಂದ ಪ್ರಸಾದ ಮಾಡಿದಿ. ಹೊಟ್ಟೆ ತುಂಬ ಸಾಕನಂಗ ಪ್ರಸಾದ ಮಾಡೀನಿ. ಆಯ್ತಪ್ಪ, ಅಪ್ಪ ಕಾಯ್ತಾನ, ಅಪ್ಪ ನಿನಗೆ ಆರಾಮ್ ಮಾಡ್ತಾನ. ಈಗ ಈ ತೀರ್ಥ ತಗೋ, ಈ ಪ್ರಸಾದ ತಗೋ. ಈಗ ಮಗ ಅಮಾಸೆಗೆ ಬಂದು ಅಪ್ಪನ ದರ್ಶನ ಮಾಡ್ಕೊಂಡು ಹೋಗು, ಪ್ರಭುವಿನ ದರ್ಶನ ಮಾಡ್ಕೊಂಡು ಹೋಗು. ಕಾಯ್ತಾನ, ಆರಾಮತ್ತದ. ಹೋಗ್, ನಿನಗೆ ಆರಾಮತ್ತದ. ತೀರ್ಥ ಪ್ರಸಾದ ಅಪ್ಪ ಕಾಯ್ತಾನ, ಪ್ರಭು ಕಾಯ್ತಾನ, ನಿನಗೆ ಆರಾಮತ್ತದ. ಅಮಾಸೆ ಬಾ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ಯಾರ. 2 ದಿನಕ್ಕೊಮ್ಮ ಆರಾಮ ತಪ್ಪ ಹಾಸಿಗೆ ಹಿಡಿದವ. ಇವತ್ತಿಗೂ ಕೂಡ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ, ತ್ರಿಮೂರ್ತಿ ಶಿವಯೋಗಿಗಳ ಆಶೀರ್ವಾದದಿಂದ ಆರಾಮಾಗಿ ಸುಂದರ ಜೀವನವನ್ನ ಮಾಡಕತ್ತಾನ. ಆರಾಮಾಗಿ ಬಿಡ್ತವನಿ. ಈಕೆ ಹಾಕಿದ್ದಳಲ್ರಿ, ಕರ್ಕೊಂಡು ಬಂದಾಕಿ. ಗುಳಿಗೆ ಗೊತ್ತಿಲ್ಲ, ಬಾಟ್ಲಿ ಗೊತ್ತಿಲ್ಲ. ಇವತ್ತಿಗೂ ಅವನಿಗೆ 50-60 ವರ್ಷದ ವ್ಯಕ್ತಿ. ಇವತ್ತು ಅವನಿಗೆ 21-22 ವರ್ಷ ಇದ್ದಾಗ ಅಪ್ಪವ್ರ ಹತ್ರ ಬಂದವರು. 50-60 ವರ್ಷದ ವ್ಯಕ್ತಿಗಳದಾರ. ಇವತ್ತೊಂದು ಗುಳಿಗೆ ಗೊತ್ತಿಲ್ಲ, ಇಂಜೆಕ್ಷನ್ ಗೊತ್ತಿಲ್ಲ, ದವಾಖಾನೆ ಗೊತ್ತಿಲ್ಲ. ಅವ್ರ ಅಕ್ಕೇನ ಪ್ರಸಾದ ಕೀಳಾಕ್ ಕಂಡು ಹೇಳಲ್ಲ. ಅವತ್ತು ಚಾಲುವಾಗಿ ಗುಳಿಗೆ ಬಾಟ್ಲಿ ಇವತ್ತಿಗೂ ನಡೆದಾವೆ. ಗುಳಿಗೆ ಬಾಟ್ಲಿ ಎಲ್ಲ ಜೀವನ ಬದುಕಂಗಿಲ್ಲ. ಯಾಕೆ ಮಾತು ಹೇಳ್ತೀನಂದ್ರ, ಆ ವಾಕ್ಯದೊಳಗೆ ನುಡಿಯುವಂತ ಶಕ್ತಿ ಅದು ಬಹಳ ದೊಡ್ಡದು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪ್ರಭು ಕಾಯ್ತಾನ ಅಂತಿದ್ರು. ಇದು ನೋಡಿ ಹೆಂಗದ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪ್ರಭು ಕಾಯ್ತಾನಪ್ಪ, ಪ್ರಭು ಆಶೀರ್ವಾದ ಮಾಡ್ತಾನ, ಪ್ರಭು ಆರಾಮ್ ಮಾಡ್ತಾನಂತ ಆಶೀರ್ವಾದ ಮಾಡ್ತಿದ್ರು. ಮುಂದ ತ್ರಿಮೂರ್ತಿ ಶಿವಯೋಗಿಗಳು ಅಪ್ಪ ಕಾಯ್ತಾನ, ಅಪ್ಪ ಉಳಿಸ್ತಾನ, ಅಪ್ಪ ಕಾಪಾಡ್ತಾನ, ಅಪ್ಪ ಉದ್ಧಾರ ಮಾಡ್ತಾನ ಅಂತಿದ್ರು. ಮುಂದೆ ಪ್ರಸ್ತುತ ಅಭಿನವ ಪುಂಡಲಿಂಗ ಶಿವಯೋಗಿಗಳದರಲ್ಲ, ಅವ್ರ ಹತ್ರ ಕಷ್ಟ ಅಂತ ಹೇಳ್ಕೊಂಡು ಹೋದವ್ರಿಗೆ ಏನಂತ ಆಶೀರ್ವಾದ ಮಾಡ್ತಾನಂದ್ರ, ಅಪ್ಪೋರ ಕಾಪಾಡಿ ನಿಮ್ಮ ಬದುಕನ್ನ ಉದ್ಧಾರ ಮಾಡ್ತಾರ ಅಂತೇಳಿ ಅಭಿನವ ಪುಂಡಲಿಂಗ ಶಿವಯೋಗಿಗಳು ಹೇಳ್ತಾರೆ. ಪುಂಡಲಿಂಗ ಶಿವಯೋಗಿಗಳು ಪ್ರಭು ಅಂದ್ರು, ತ್ರಿಮೂರ್ತಿ ಶಿವಯೋಗಿಗಳು ಅಪ್ಪ ಕಾಪಾಡ್ತಾನಂದ್ರು. ಅಭಿನವ ಪುಂಡಲಿಂಗ ಶಿವಯೋಗಿಗಳು ಅಪ್ಪೋರ ಕಾಯ್ತಾರ. ಅಂದ್ರ ಪ್ರಭುಗಳು ಬಂದ್ರು, ಅಪ್ಪೋರು ಬಂದ್ರು, ಅಪ್ಪೋರು ಕಾಯ್ತಾರೆ. ಇವರು ಬಂದು ಬಿಟ್ರಿ. ಅದ್ರ ಇವತ್ತಿಗೂ ಆ ಆಶೀರ್ವಾದ ಪಡ್ಕೊಂಡು ಹೋದ ಉದ್ಧಾರ ಆಗೇ ಆತನ. ಅಂಥದ್ದು ಒಂದು ಪವಾಡ ಅಭಿನವ ಪುಂಡಲಿಂಗ ಶಿವಯೋಗಿಗಳದ. ಅದು ನಾಳೆ ದಿವಸ ಯಾಕಂದ್ರೆ ಪರಮ ಪೂಜ್ಯರು ಇವತ್ತು ವಿಶೇಷವಾಗಿ ನಾಗಣಸೂರು ಪರಮ ಪೂಜ್ಯರಂದ್ರ ಬಹಳ ಕಲಾವಿದರ ಮೇಲೆ ಬಹಳಷ್ಟು ನಮ್ಮ ಗದಗಿನ ಆಶ್ರಮದ ಕಲಾವಿದರೇ ಅಲ್ಲೆಲ್ಲ ಬರೋದು. ಹಾಗಾಗಿ ಒಟ್ಟು ಕಲಾವಿದರ ಮೇಲೆ ಅಪಾರವಾದಂಥ ಒಂದು ಪ್ರೀತಿ. ಇವತ್ತು ಬರೇ ರೋಡ್ಗೆ ಗ್ರಾಮದ ಸದ್ಗುರು ಶಿವಲಿಂಗೇಶ್ವರ ಮಠದ ಪೂಜ್ಯರು ಅಭಿನವ ಶಿವಲಿಂಗೇಶ್ವರ ಸ್ವಾಮಿಗಳಾಗಲಿ, ಇವತ್ತು ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳಾಗಲಿ, ಇವತ್ತು ಪರಮ ಪೂಜ್ಯರ ನಾಗಣಸೂರದ ಪರಮ ಪೂಜ್ಯರಾಗಲಿ, ಸದಾಕಾಲ ಭಕ್ತರ ಕಲಾವಿದರ ಮೇಲೆ ಅಪಾರವಾದಂಥ ಪ್ರೀತಿಯನ್ನು ತೋರಿಸುವಂಥ ಪುಣ್ಯ ಪುರುಷರು. ಹಾಗಾಗಿ ಅವರು ಬಂದಾರ. ಅವರ ಆಶೀರ್ವಚನ ಕೇಳಬೇಕನ್ನೋ ಆಸೆ ನನಗ ಅದ ರೀ, ಬರೇ ನಿಮಗಲ್ಲ, ನನಗ ಅದ. ಬರೀ ಯೂಟ್ಯೂಬ್ನಾಗ ನೋಡೋದೇ ಆಗ್ಯದನ್ನ. चरण सरोज रज निज मन मुकुर सुधारे, बरनो रघुवर विमल जसु जोदायक फल चारि, बुद्धिहीन तनु जानिके सुमीरो पवन कुमार, बल बुद्धि विद्या देव मोहि हरहु कलेश विकार, हरहु कलेश विकार. नागनसुरपुराधीशं इष्टार्थ सिद्धिदायकं शापानुग्रह समर्थं वंदे जगद्गुरु बसवलिंगेश्वरं.
ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು, ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ. ನಿನಗಾಗಿ ಕೇಶ ಬಿಟ್ಟವರುಂಟು, ನಿನಗಾಗಿ ವೇಷ ತೊಟ್ಟವರುಂಟು, ನಿನಗಾಗಿ ದೇಶ ತೊರೆದವರುಂಟು, ನಿನಗಾಗಿ ದ್ವೇಷ ತೊರೆದವರುಂಟೆ ಹೇಳಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ. ಮೊದಲಿಗೆ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಮಹಾರಾಷ್ಟ್ರದ ಮಹಾಂತ ನಾಗನ್ಸೂರ್ ನಂದಾದೀಪ ಪರಶಿವನ ಪರಮಾವತಾರಿ ಊರಿನ ಉಳಿವಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥ ಮಹಾಸಂತ ಜಗದ್ಗುರು ಬಸವಲಿಂಗ ಶ್ರೀಗಳನ್ನು ಕಾಯಕಯೋಗಿ ರೇವಣಸಿದ್ದ ಅಪ್ಪಗಳ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನು ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಬೇಡಿದವರಿಗೆ ಬೇಡಿದ್ದನ್ನೇ ದಯಪಾಲಿಸ್ತಾ ಬಂದಿರುವಂತಹ ಈ ಕ್ಷೇತ್ರದ ಅಧಿಪತಿಯಾಗಿರುವಂತಹ ಜಗದ್ಗುರು ಶಿವಲಿಂಗೇಶ್ವರ ಕರ್ತೃಗದ್ದಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಆ ಯಾವ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಯಾವ ಈ ಭಾಗದಲ್ಲಿ ಪ್ರತಿಷ್ಠಿತ ಮಠವೆಂದೇ ಕರೆಸಿಕೊಳ್ಳುವಂತಹ ಗೋಳಸಾರದ ಮಹಾಶಿವಯೋಗಿಗಳಾಗಿರುವಂಥ ಪುಂಡಲಿಂಗ ಶಿವಯೋಗಿಗಳ ಪುರಾಣ ಪ್ರವಚನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಹಾಗೂ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುಗಳಾಗಿರುವಂಥ ಶ್ರೀಮಠದ ಪರಮ ಪೂಜ್ಯ ಅಭಿನವ ಶಿವಲಿಂಗೇಶ್ವರ ಮಹಾ ಅಪ್ಪಗಳಿಗೆ ಅಡದವರಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳು ಸಮರ್ಪಿಸಿ, ಒಂದು ಕಡೆಗೆ ಪುರಾಣ ನಡೀತಾ ಇರೋದು ಈ ಮಠದಲ್ಲಿ, ಈ ಮಠದ ಪೀಠಾಧಿಪತಿಗಳು, ಇನ್ನೊಂದು ಕಡೆಗೆ ಇದೇ ಭಾಗದ ಮತ್ತೊಂದು ಪ್ರತಿಷ್ಠಿತ ಮಠ. ಈ ಮಠದಲ್ಲಿ ಪುರಾಣ ನಡೀತದೆ. ಯಾರ ಪುರಾಣ ನಡೀತದೆ ಅಂದ್ರೆ ಈ ಶಿವಯೋಗಿಗಳ ಮಠದ ಪುರಾಣ ನಡೀತದೆ. ಈ ಭಾಗದಲ್ಲೆಲ್ಲ ದಾಸೋಹಕ್ಕೆ ಒಂದು ದಾಸೋಹದಿಂದಲೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಮಠ. ಅಂತಹ ಶ್ರೀ ಮಹಾಮಠದ ಅಧಿಪತಿಗಳಾಗಿರುವಂಥ ನಮ್ಮ ಆತ್ಮೀಯರಾಗಿರುವಂಥ ಪರಮ ಪೂಜ್ಯ ಅಭಿನವ ಪುಂಡಲಿಂಗ ಮಹಾರಾಜ ಶರಣಾರ್ಥಿಗಳು ಸಮರ್ಪಿಸಿ, ಜೊತೆಗೆ ಇವತ್ತಿನ ದಿನ ವೇದಿಕೆ ಮೇಲೆ ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿ ನಮ್ಮ ನಿಮ್ಮೆಲ್ಲರೂ ಕೂಡ ದರ್ಶನ ಆಶೀರ್ವಾದ ದಯಪಾಲಿಸ್ತಿರುವಂತಹ ಶಂಕರಾನಂದ ಪರಮ ಪೂಜ್ಯರ ಅವರಿಗೂ ಕೂಡ ಶರಣಾರ್ಥಿಗಳು ಸಮರ್ಪಿಸಿ, ಮತ್ತು ಇಲ್ಲಿವರೆಗೆ ನಮ್ಮ ನಿಮ್ಮೆಲ್ಲರೂ ಕೂಡ ಬಹಳಷ್ಟು ಸುಂದರವಾಗಿ ಪ್ರವಚನ, ಎಷ್ಟು ಸುಂದರ ಅಮೃತ ಪ್ರವಚನದ ಸುದೆಯನ್ನು ಉಣಬಡಿಸ್ತಿರುವಂತಹ ನಾಡಿನ ಹೆಸರಾಂತ ಯುವ ಪ್ರವಚನಕಾರರಾಗಿರುವಂತಹ ಪ್ರವಚನ ರತ್ನ ಶ್ರೀ ಶರಣಯ್ಯ ಶಾಸ್ತ್ರಿಗಳು ಚೆನ್ನಗಿರಿಯವರು ಕೂಡ ಶರಣಾರ್ಥಿಗಳು ಸಮರ್ಪಿಸಿ, ಅವ್ರ ಜೊತೆಗೆ ಸಂಗೀತದ ಸುದೆಯನ್ನು ಉಣಬಡಿಸ್ತಿರುವಂತಹ ಈ ನಾಡಿನ ಹೆಸರಾಂತ ಗಾಯಕರಲ್ಲೊಬ್ಬರಾಗಿರುವಂತಹ ಗಾನಕೋಗಿಲೆ ಶ್ರೀ ಭೀಮನಗೌಡ ಯರಗಲವರು ಕೂಡ ಶರಣಾರ್ಥಿಗಳು ಸಮರ್ಪಿಸಿ, ಜೊತೆಗೆ ಅವರಿಗೆ ತಬಲಾ ಸಾಥ್ ನೀಡ್ತಿರುವಂಥ ತಬಲಾ ಚತುರ ಶ್ರೀ ಮಲ್ಲಿಕಾರ್ಜುನ ಆನಂದ್ ಅವರಿಗೂ ಕೂಡ ಶರಣಾರ್ಥಿಗಳು ಸಮರ್ಪಿಸಿ, ಇನ್ನು ಬಸವನಾಯಕ ನಮ್ಮ ಸಹೋದರಿಗೂ ತಮ್ಮೆಲ್ಲರೂ ಕೂಡ ಶರಣಾರ್ಥಿಗಳು. ಈ ಕಡೆ ನೋಡ್ರಿ, ನೋಡತ್ತೀರಿ, ಯಾರು ದೊಡ್ಡವರು ಜಗತ್ತಿನಲ್ಲಿ ಅಂತ. ನಾವು ಯಾರನ್ನು ದೊಡ್ಡವರು ಅಂತ ಕರಿಬೇಕು ಅಂದರೆ ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದೇನು ಅಂತಂದರೆ, ಒಬ್ಬ ಬಡತನದಲ್ಲಿದ್ದಂಥ ವ್ಯಕ್ತಿ ಕಷ್ಟಪಟ್ಟು ಪಟ್ಟು ಪಟ್ಟು ದೊಡ್ಡ ಶ್ರೀಮಂತನಾದ ಅಂದ್ರೆ ದೊಡ್ಡವಂತ ತಿಳ್ಕೊತೇವೆ. ಇಲ್ಲ, ಯಾರೋ ಬಡತನದಲ್ಲಿರುವಂಥ ವ್ಯಕ್ತಿ ಕಷ್ಟಪಟ್ಟು ಓದಿ ಓದಿ ದೊಡ್ಡ ಅಧಿಕಾರಿ IAS IPS ಅಧಿಕಾರಿ ಆದ ಅಂತ ದೊಡ್ಡವನು ಅಂತ ಕರಿತೇವೆ. ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಕಷ್ಟಪಟ್ಟು ರಾಜಕೀಯ ಕ್ಷೇತ್ರದಲ್ಲಿ ಹೋಗಿ ದೊಡ್ಡ ಸ್ಥಾನ ಪಡೆದ ಅಂತಂದು ನಾವೇನಂತ ಅವನು ದೊಡ್ಡವರು ಅಂತ ಕರಿತೇವೆ. ನಮ್ಮ ಯೋಚನೆಯಲ್ಲಿ ಏನು ಅಂತಂದ್ರೆ ಬಹಳ ಕಷ್ಟಪಟ್ಟು ದುಡಿದು ಮ್ಯಾಲಕ್ಕೆ ಹೋದವನನ್ನು ನಾವೇನಂತ ಕರಿತೀವಿ ಅಂತಂದ್ರೆ ದೊಡ್ಡವರು ಅಂತ ಕರಿತೀವಿ. ನೆನಪಿರ್ಲಿ, ಭಾಳ ಓದ್ದವ್ರು ದೊಡ್ಡವ್ರು ಅಂತಲ್ಲ. ನಿಮ್ಗೊಂದು ಮಾತು ಹೇಳ್ತಿರ್ತಾನೆ, ಭಾಳ ಓದ್ಯಾನ ಕಷ್ಟಪಟ್ಟು ಓದ್ಯಾನ ಭಾಳ ದೊಡ್ಡವ ಅನ್ಕೋತವಲ್ಲ, ತಪ್ಪಾಗತ್ತೆ ಬಂಧುಗಳೇ. ಇವತ್ತಿನ ದಿನಮಾನದಲ್ಲಿ ಇವತ್ತು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ನೆನಪಿರ್ಲಿ, ಭಾಳ ಓದಕ್ಕೆ ಹಸ್ತಾನ, ಓದು ಓದು ದೊಡ್ಡವ ಅಕ್ಕಿ ಮುಂದೆ ದೊಡ್ಡವ ವ್ಯಕ್ತಿ ಅಂತ ಓದಕ್ಕೆ ಹಸ್ತೇವೆ. ಹೆಂಗೆ ಓದಿಸ್ತಾ ಇದ್ದೇವೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ.
ಮರಿತಾ ಮರಿತಾ ನಮ್ಮ ಮಕ್ಳು ಏನಾಗಕತ್ತಾವ ಬರೀ ಪುಸ್ತಕ ಓದೋದು 90% 95% ಇಷ್ಟ ತಲೆಯಾಗ ಉಳ್ದತ್ತ ಅವ್ರಿಗೆ. ಹೊರಗಿನ ಪ್ರಪಂಚ ಜ್ಞಾನ ಬರ್ತಾ ಇಲ್ಲ. ಓದಾಕ್ ಕುಂತ್ರು ಅಂದ್ ಓದ್ಲಿಕ್ಕೆ ಕುಂದಿರ್ತಾರ, ಹೊರಗೆ ಏನ್ ನಡೀತದ, ಯಾರಿಗೆ ಏನ್ ಅನ್ಬೇಕು, ಹೆಂಗಿರ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಓದ್ತಿರ್ತಾರಲ್ಲ, ಓದ್ತಾ ಓದ್ತಾ ಚಸ್ಮಾ ಬರ್ತಾವ. ಒಬ್ಬನ್ ಹಿಂಗ ಓದಿಸಿದ್ರು, ಎಷ್ಟು ಓದಿಸಿದ್ರು ಅಂದ್ರೆ ಭಾಳ ಓದಿಸಿದ್ರು ಬರೇ 90-95% ಇಷ್ಟ ಹತ್ತಿದ್ದವು. ಹಿಂಗಾಗಿ ಓದ್ತಾ ಹೋದ, ಮುಂದೆ ಭಾಳ ಕಲಿತಾ ನೌಕರಿ ಬಂತು. ನೌಕರಿ ಬಂದ್ಮೇಲೆ ಅವ್ಗೆ ಏನ್ ಮಾಡಿದ್ರು ಅಂತಂದ್ರೆ ಅವನು ಮದುವೆ ಮಾಡ್ಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿ ಹಿರಿಯರು ಕರ್ಕೊಂಡು ಹೋಗ್ಯಾರ, ಕನ್ಯಾ ನೋಡಕ್ ಕರ್ಕೊಂಡು ಹೋಗ್ಯಾರ. ಕನ್ಯಾ ನೋಡಕ್ ಕರ್ಕೊಂಡು ಹೋದಾಗ ಏನಾಯ್ತು ಅಂತಂದ್ರ ಎರಡು ಕಡೆ ಹಿರಿಯರು ನೋಡಿದ್ರು. ಒಂದ್ ಕಡೆ ಹುಡುಗಿ ಕುಂದಿಸಿದ್ರು, ಒಂದ್ ಕಡೆ ಹುಡುಗನ ಕುಂದಿಸಿದ್ರು. ಎರಡು ಕಡೆ ನೋಡಿದಂತ ಹುಡುಗನ ಕಡೆ ಹಿರಿಯರಾಗ್ಲಿ ಹುಡುಗಿ ಕಡೆ ಹಿರಿಯರಾಗ್ಲಿ ನೋಡಿದ್ರು. ಒಬ್ಬರೊಬ್ರು ನೋಡಿ ಹುಡುಗಿ ಚೆನ್ನಾಗೈತಿ, ನಾವು ಮದುವೆ ಮಾಡ್ಕೋತು ಅಂತೇಳಿ ಹುಡುಗನ ಕಡೆದಾರ ಅಂದ್ರು. ಹುಡುಗಿ ಕಡೆದಾರ ಅಂದ್ರು ಹುಡುಗ ಚೆನ್ನಾಗದ, ನಾವು ಮದುವೆ ಮಾಡ್ಕೋತೀವಿ ಅಂತ ಅವ್ರು ಮದುವೆ ಕೊಡಕ್ ತಯಾರ ಅಂತ ಹೇಳ್ಬಿಟ್ರು. ಆದ್ರೆ ಮುಂದೊಂದು ಪ್ರಶ್ನೆ ಏನ್ ಬರ್ತದ ಅಂತಂದ್ರ, ಹುಡುಗನ ಕೇಳಿದ್ರು, ನಮ್ಗೆಲ್ಲ ಇಷ್ಟ ಆಗೈತಿ ಹೆಣ್ಮಗಳು, ನಾನು ಹೆಣ್ಮಗಳು ಇಷ್ಟ ಆಗ್ಯಾರ, ನಿನಗೇನಾಗೈತು ಅಂತ ಕೇಳಿದ್ರು. ಹುಡುಗ ಅಂದ, ನಂಗೂ ಚಲೋ ಆಗೈತ್ರಿ, ಚಂದದಾಳ ನೋಡಾಕ, ಮದುವೆ ಹಾಕೇನಿ ಅಂತಂದ. ಮದುವೆ ಹಾಕೇನಿ ಅಂತಂದಾಗ ಅವಾಗ ಹುಡುಗನ ಕಡೆದವ್ರು ಕೇಳ್ತಾರ, ಅಲ್ಲ ಈ ಫಸ್ಟ್ ಟೈಮ್ ಏನು ಇವತ್ತಿನ ದಿನಮಾನ ಐತಿಪ್ಪ, ನೀನು ಏನಾದ್ರು ಕೇಳ್ಬೇಕನ್ನ ಕೇಳು ಅಂತಂದ್ರು. ನೀನು ಏನಾದ್ರು ಕೇಳ್ಬೇಕು, ಹುಡುಗಿ ಕೇಳ್ಬೇಕಂದ್ರೆ ಕೇಳು ಅಂತಂದ್ರು. ಅವ ಹುಡುಗ ಏನ್ ಅನ್ಬೇಕ್ರಿ, ಅಕ್ಕ ನಿನ್ ಹೆಸರು ಏನು ಅಂತ ಕೇಳ್ದಂತ. ಅಕ್ಕ ನಿನ್ ಹೆಸರು ಏನು ಅಂತಂದ, ಪ್ರಶ್ನೆಯಿಂದ ಕೇಳಿದ. ಅವಾಗ ಮದುವೆ ಆಗ ಹುಡುಗಿನ ಅಕ್ಕ ನೀನೇನು ಅಂತ ಕೇಳಕಂದ ಅಷ್ಟು ಓದ್ಯಾನವ. ಹೊರಗಿನ ನಾಲೇಜ್ ಇಲ್ಲ, ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಆದ್ರ ಮೊದ್ಲೇ ಪ್ರಶ್ನೆ ಕೇಳ್ತಾನ, ಅಕ್ಕ ನಿನ್ ಹೆಸರೇನು ಅಂತ ಕೇಳಿದ. ಆಕೆ ಸುಮ್ಮನೆ ಹೆಸರು ಹೇಳಿದ್ಲಂಗ, ನಾಚ್ಕೊಂತ ಹೆಸರು ಹೇಳಿದ್ಲು. ಆಮೇಲೆ ಎರಡನೇ ಪ್ರಶ್ನೆ ಕೇಳ್ತಾನ, ನಿನಗ ಅಂತಂದ್ರೆ ಎಷ್ಟೇ ಅಕ್ಕ ಅಂತ ಕೇಳಿದ. ಅವಾಗ ಅಂದ, ಇಲ್ಲಿವರೆಗೆ ಇಬ್ರಿದ್ರಪ್ಪ, ಇವತ್ತು ನಿನ್ನೊಬ್ಬನ ಸೇರಿ 3 ಮಂದಿ ಆದಂತ. ಅದಕ್ಕೆ ಹೇಳು ತಾತ್ಪರ್ಯ ಇಷ್ಟೇ, ಯಾರ ಕಷ್ಟಪಟ್ಟು ಓದಿ ದೊಡ್ಡವ ಆಗ್ತಾನ, ಭಾಳ ಶ್ರೀಮಂತನ ಆಗ್ತಾನ, ಅವನನ್ನು ದೊಡ್ಡವನ್ನ ಅನ್ಲಿಕ್ಕಾಗೋದಿಲ್ಲ. ಯಾರು ಬಡತನದಿಂದ ಬೆಳೆದು ಏನು ಶ್ರೀಮಂತರಾಗ್ತಾರ ಅವರನ್ನು ಕೂಡ ದೊಡ್ಡವರಿಂದ ಅನ್ನಕ್ಕಾಗೋದಿಲ್ಲ. ಯಾರು ಸಣ್ಣ ಕ್ಷೇತ್ರದಿಂದ ಸಾಧನೆ ಮಾಡ್ತಾ ಮ್ಯಾಲ ಹೋಗ್ತಾ ಅವ್ರನ್ನ ದೊಡ್ಡವ್ರು ಅನ್ನಕ್ಕಾಗೋದಿಲ್ಲ. ಯಾರನ್ನು ದೊಡ್ಡವರು ಅಂತ ಮಹಾತ್ಮರು ಕರೀತಾರೆ ಅಂದ್ರೆ, ಯಾವ ವ್ಯಕ್ತಿ ಹಗಲಿ ರಾತ್ರಿ ಅನ್ನದೆ ಹೊಲದಲ್ಲಿ ಕಷ್ಟಪಟ್ಟು ದುಡಿದು ತಾನು ಉಣ್ಣುವುದರ ಜೊತೆಗೆ ಜಗತ್ತಿಗೆ ಅನ್ನ ಕೊಡ್ತಾನ, ಅಂತ ರೈತನ ದೊಡ್ಡವನು ಅಂತ ಕರೀತಾರೆ. ರೈತ ದೊಡ್ಡವನು ಅಂತ ತಿಳ್ಕೊಂಡು ಆಧ್ಯಾತ್ಮದಲ್ಲಿ ದೊಡ್ಡ ಸ್ಥಾನ ಇದೆ. ರೈತನನ್ನ ನೋಡಿ ಕಲಿಯುವಂತ ಬಹಳಷ್ಟು ಇದೆ ಬಂಧುಗಳೇ. ಏನು ನೋಡಿ ಕಲಿಬೇಕು ಅಂತಂದ್ರೆ, ಇವತ್ತು ನೀವು ಪ್ರವಚನ ಹಚ್ಚಾರ, ಯಾಕೆ ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನೀವು ಪ್ರವಚನ ಯಾಕೆ ಹಚ್ಚಾರ, ಪುರಾಣ ಯಾಕೆ ಹಚ್ಚಾರ ಅಂತಂದ್ರ, ನಾವು ಹೇಳ್ತಿರ್ತೇವೆ ಅಜ್ಜನ ಜಾತ್ರೆ ಬಂತು, ಮುತ್ಯಾನ್ ಜಾತ್ರೆ ಬಂತು ಅಂತಂದ್ರ ಮನಿಗಳೆಲ್ಲ ಸ್ವಚ್ಛ ಮಾಡ್ತಿರ್ತೇವೆ. ನಾವು ಮನಿಗಳ ಸ್ವಚ್ಛ ಮಾಡ್ತೇವೆ, ನಮ್ಮ ಬೀದಿಗಳನ್ನ ಸ್ವಚ್ಛ ಮಾಡ್ತೇವಿ, ನಮ್ಮ ಗಲ್ಲಿಗಳನ್ನ ಸ್ವಚ್ಛ ಮಾಡ್ತೇವಿ. ಜಾತ್ರೆ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸಿನಾಗ ಏನೈತಿ ಅಂದ್ರೆ ನಮ್ಮ ಮನಿಗಳು ಸ್ವಚ್ಛ ಆಗ್ಬೇಕು ಅಂತದ. ಯಾಕಂದ್ರೆ ಮಡಿ ಆಗ್ಬೇಕು, ಅಜ್ಜನ ಜಾತ್ರೆ ಬಂತು, ಮುತ್ಯಾನ್ ಜಾತ್ರೆ ಬಂತು ಅಂದ್ಕೋತೇವೆ ಬಂಧುಗಳೇ. ಆದ್ರ ಇವತ್ತು ಪುರಾಣ ಯಾಕೆ ಹಚ್ಚಾರ ಅಂದ್ರ, ಅಜ್ಜನ ಜಾತ್ರೆ ಮುತ್ಯಾನ ಜಾತ್ರೆ ಆಗ್ಬೇಕಾದ್ರ ಕೇವಲ ಮನಿಗಳಷ್ಟ ಸ್ವಚ್ಛ ಆಗ್ಬಾರ್ದು, ಮನೆಗಳಲ್ಲಿರುವಂತ ಮನಸ್ಸುಗಳು ಸ್ವಚ್ಛ ಆಗ್ಬೇಕಂತ ತಿಳ್ಕೊಂಡು ಇವತ್ತು ಏನ್ ಮಾಡಿ ಪುರಾಣ ಹಚ್ಚಿದ್ದಾರೆ ಬಂಧುಗಳೇ. ಅದಕ್ಕೆ ನಾವು ಆಧ್ಯಾತ್ಮದಲ್ಲಿ ರೈತನ ನೋಡಿ ಕಲಿಯೋದೇನು ಅಂತಂದ್ರೆ, ಈ ಮನಸ್ಸು ಹೊಲಸಾಗ್ತಿರ್ತದ. ಈ ಹೊಲಸಾದ್ರೂ ಕೂಡ ಇದನ್ನು ತೊಳೆಯುವಂತ ಕ್ರಿಯೆಯನ್ನ ನೋಡಿ ಕಲಿಬೇಕ ರೈತನಿಂದ. ಹೊಲದಲ್ಲಿ ನೋಡಿ ರೈತ ಕೆಲಸ ಮಾಡ್ತಿರ್ತಾನೆ. ರೈತ ಕೆಲಸ ಮಾಡೋ ಸಮಯದಲ್ಲಿ ಪ್ರತಿದಿನ ಕೈ ಕೆಲಸ ಮಾಡ್ತಿರ್ತಾನೆ, ಕೈ ಹೊಲಸಕ್ಕಿರ್ತದ. ದಿನ ಕೈ ಸ್ವಚ್ಛ ಮಾಡ್ಕೋತಿರ್ತಾನ, ಹೊಲಸಕ್ಕಿರ್ತದ. ಆದ್ರೂ ಕೂಡ ಕೈ ಕೆಸರು ಆಗ್ಲಿಲ್ಲ ಅಂದ್ರೆ ಬಾಯಿಗೆ ಮೊಸರು ಬರೋದಿಲ್ಲ ಅಂತ ಗೊತ್ತಿರ್ತದ. ಅಂತ ರೈತ ಏನ್ ಮಾಡ್ತಾನೆ, ಎಷ್ಟೇ ಕೈಗಳು ಹೊಲಸಾಗಿದ್ರು ಕೂಡ ಏನ್ ಮಾಡ್ತಾನ, ಪದೇ ಕೈ ಸ್ವಚ್ಛ ಮಾಡ್ಕೋತಿರ್ತಾನಲ್ಲ. ನಾವು ಕೂಡ ಯೋಚನೆ ಮಾಡ್ಬೇಕು, ರೈತನ ನೋಡಿ ಏನ್ ಕಲಿಬೇಕು ಅಂತಂದ್ರೆ ನಮ್ದು ಕೂಡ ದಿನ ಮನಸ್ಸು ಹೊಲಸಾಕಿರ್ತದ. ಅವಾಗ ಇಂಥ ಪ್ರವಚನಗಳನ್ನ ಕೇಳಿ ಮನಸ್ಸು ಸ್ವಚ್ಛ ಮಾಡ್ಕೋಬೇಕು, ದಿನ ಬಂದು ಸ್ವಚ್ಛ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರವಚನ ಏರ್ಪಡಿಸಿದ್ದಾರೆ ಬಂಧುಗಳೇ. ಅದಕ್ಕೆ ನಾವು ರೈತರ ಊರಿದು, ಆ ಉದ್ದೇಶಕ್ಕೋಸ್ಕರ ಇವತ್ತು ರೈತರ ಬಗ್ಗೆ ಹೇಳಲೇಬೇಕು ಬಂಧುಗಳೇ. ಇನ್ನೊಂದು ಸಣ್ಣ ಒಂದು ಶರಣರ ಒಂದು ಮಾತು ಹೇಳಿ ಮುಗಿಸ್ಬಿಡ್ತಾನೆ ನಿಮಗೆ. ಒಬ್ಬವ ರೈತ ಏನ್ ಮಾಡಿದ, ಒಂದು ಜಾತ್ರೆಗೆ ಹೋಗ್ಬೇಕಾಗಿತ್ತು. ಆ ಭಾಗದ ದೊಡ್ಡ ಜಾತ್ರೆ ಅದು.
ಆ ಜಾತ್ರೆ ಹೋಗೋ ಸಮಯದಲ್ಲಿ ಯೋಚನೆ ಮಾಡಿದ, ಎಲ್ಲರೂ ಹೋಗ್ತಾರ, ಏನ್ ಮಾಡ್ತಾರಂದ್ರ ಟ್ರ್ಯಾಕ್ಸ್ ತಗೊಂಡ್ ಹೋಗ್ತಾರ, ಕಾರ್ ತಗೊಂಡ್ ಹೋಗ್ತಾರ, ಬೈಕ್ ತಗೊಂಡ್ ಹೋಗ್ತಾರ, ಎಲ್ಲರೂ ಹಂಗ ಹೋಗ್ತಾರ. ನಾನ್ ರೈತದನಿ, ನಾ ಹೆಂಗ್ ಹೋಗ್ಬೇಕು ಅಂದ್ರ ಎತ್ತಿನ ಗಾಡಿ ಮಾಡ್ಕೊಂಡ ಜಾತ್ರೆಗೆ ಹೋಗ್ಬೇಕಂತ ಯೋಚನೆ ಮಾಡಿದಾತ. ಎತ್ತಿನ ಗಾಡಿ ಮಾಡ್ಕೊಂಡ್ ಜಾತ್ರೆಗೆ ಹೋಗ್ಬೇಕು ಅಂತ ತಿಳ್ಕೊಂಡ್, ಎತ್ತು ತರಬೇಕು ಅಂತ ತಿಳ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ ಮಾರ್ಕೆಟಿಗೆ ಹೋಗ್ತಾನ, ಬಜಾರ್ಗೆ ಹೋಗ್ತಾನ. ಬಜಾರ್ದಲ್ಲಿ ಹೋಗಿ ನೋಡ್ತಾನ, ಬಹಳ ಸುಂದರವಾಗಿ ಎತ್ತುಗಳು ಇರ್ತಾವ. ಅವ್ನು ಕೇಳಿದ, ಎಷ್ಟಿದ್ರ ಬೆಲೆ ಎಷ್ಟು ಅಂತ ಕೇಳಿದ. ಅವಾಗ ಆ ಮಾರುವಂತ ವ್ಯಕ್ತಿ ಹೇಳಿದ, 1 ಲಕ್ಷ ರೂಪಾಯಿ ಅಂದ. ಅವ ರೈತ ಅಂದ, ನೋಡಕ್ ಚಂದ, 1 ಲಕ್ಷ ರೂಪಾಯಿ ಕೊಟ್ರು ಕಮ್ಮಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ ಅಂತಂದ್ರ 2 ಎತ್ತುಗಳು ತಗೋತಾನಿ, 2 ಲಕ್ಷ ರೂಪಾಯಿ ಕೊಡ್ತಾನಿ ಅಂದ. 2 ಎತ್ತುಗಳು ತಗೊಂಡ. ಆಮೇಲೆ ಅದಕ್ಕೆ ಎತ್ತಿಗೆ ಹೊಂದುವಂತಹ ಒಂದು ಬಂಡಿ ತಗೋಬೇಕಲ್ಲ ಅಂತ ತಿಳ್ಕೊಂಡು ಎತ್ತಿನ ಗಾಡಿ ತಗೊಳ್ಳಿಕ್ ಹೋದ. 1 ಲಕ್ಷ ರೂಪಾಯಿ ಕೊಟ್ಟು ಸುಂದರವಾಗಿರುವಂತ ಎತ್ತಿನ ಗಾಡಿ ತಗೊಂಡ. ಹಗ್ಗ ತಗೊಂಡ, ಬಾರ್ಕೋಲ್ ತಗೊಂಡ, ಹೊಸ ಬಟ್ಟೆ ತಗೊಂಡ. ಬಟ್ಟೆ ತಗೊಂಡು ಮಾರ್ಕೆಟಿಂದ ವಾಪಸ್ ಮನಿಗೆ ಬರ್ತಾನ. ಮಾರನೇ ದಿನ ಬಂಡಿಗೆಲ್ಲ ರಾತ್ರಿ ಎಲ್ಲ ಕುಂತು ಬಂಡಿಗೆಲ್ಲ ಬಣ್ಣ ಹಚ್ಚಿದ. ಎಲ್ಲಾ ಚಂದ ಆಯ್ತು. ಮುಂಜಾನೆ ಏನ್ ಮಾಡಿದ, ಹೊಸ ಬಟ್ಟೆ ಹಾಕೋತಾನ. ಹೊಸ ಬಟ್ಟೆ ಹಾಕೊಂಡು ಎತ್ತುಗಳು ಹುಡ್ಕೊಂಡು ಜಾತ್ರೆಗೆ ಹೊಂಟ. ಊರು ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿದ್ದ. ಮುಂದಕ್ಕೆ ಹೋದಾಗ ಏನಾಯ್ತು ಅಂದ್ರ ಎದುರಿಗೆ ಒಬ್ಬ ಸಂತ ಬಂದ. ಸಂತ ಬಂದ್ ಏನಂದ ಅಂದ್ರೆ, ಎಲ್ಲಿ ಹೊಂಟಿಯೋ ಅಂತ ಕೇಳಿದ. ರೈತ ಹೇಳ್ತಾನ, ಇಂಥ ಜಾತ್ರೆಗೆ ಹೊಂಟನಿ ಅಂತಂದ. ಹೆಂಗ್ ಹೊಂಟಿ ಅಂತ ಕೇಳಿದ್ರು. ಅವಾಗ ಹೇಳ್ತಾನ, ನಾನು ಕಣ್ಣಿಗೆ ಕಾಣ್ತಾ ಅಲ್ವಾ ನಿಮ್ಗ, 2 ಲಕ್ಷ ರೂಪಾಯಿ ತಗೊಂಡನಿ, 1 ಲಕ್ಷ ರೂಪಾಯಿ ಬಂಡಿ ತಗೊಂಡನಿ, ಇಷ್ಟೆಲ್ಲಾ ತಗೊಂಡ್ ಆರಾಮ್ ಜಾತ್ರೆಗೆ ಹೊಂಟನಿ ಅಂತಂದ್ರು. ಅವಾಗ ಸಂತರಂದ್ರು, ಅಲ್ಲ 2 ಲಕ್ಷ ರೂಪಾಯಿ ತಗೊಂಡಿ, ಅದು ಬಹಳ ಚೆನ್ನಾಗಿ ಕಾಣಕತ್ತವ, ಚಲೋ ಐತಿ, ಒಳ್ಳೇದಾಯ್ತು. ಜೊತೆಗೆ 1 ಲಕ್ಷ ರೂಪಾಯಿ ಕೊಟ್ಟು ಬಂಡಿ ತಗೊಂಡಿ, ಅದು ಬಹಳ ಚೆನ್ನಾಗದ. ಜೊತೆಗೆ ಹಗ್ಗ ತಗೊಂಡಿ, ಬಾರ್ಕೋಲ್ ತಗೊಂಡಿ, ಎಲ್ಲಾ ತಗೊಂಡಿ, ಒಂದನ್ನು ಮರ್ತಿಯಲ್ವ ಅಂದ. ಏನ್ ಮರ್ತೇನ್ರಿ ಅಂತಂದವ. ಅವಾಗ ಸಂತರ ಹೇಳ್ತಾರ, 2 ಲಕ್ಷ ರೂಪಾಯಿ ತಗೊಂಡಿ, ಬಂಡಿ ತಗೊಂಡಿ, ಬಾರ್ಕೋಲ್ ತಗೊಂಡಿ, ಹಗ್ಗ ತಗೊಂಡಿ, ಎಲ್ಲಾ ತಗೊಂಡ್ ಜಾತ್ರೆಗೆ ಹೊಂಟಿ, ಆದ್ರ ಎತ್ತಿನ ಗಾಡಿಗೆ ಕೀಲಾನ ತಗೊಂಡಿಲ್ಲಲ್ಲೋ ಅಂದ್ರು. ಕೀಲ ತಗೊಂಡಿಲ್ಲ ಅಂತಂದ್ರು. ಅವಾಗ ರೈತ ಹೇಳ್ತಾನ, ಅಲ್ಲ ರೀ, ಇದು 1 ಲಕ್ಷ ರೂಪಾಯಿ ಬಂಡಿ ಐತಿ, 2 ಲಕ್ಷ ರೂಪಾಯಿ ತಗೊಳದವ, ಈ ಕೀಲ ತಗೊಂಡ್ ಏನ್ ಮಾಡೋದು, 100 ರೂಪಾಯಿ ಕೀಲ ತಗೊಂಡ್ ಏನ್ ಮಾಡೋದು ಅಂದ್ರು. ಅವಾಗ ಮಹಾತ್ಮರು ಹೇಳ್ತಾರೆ ಏನಂದ್ರೆ, ಕಡೆ ಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ. ರೈತನಿಗೆ ಹೇಳ್ತಾರೆ, ಇದು 100 ರೂಪಾಯಿ ಕೀಲಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ, ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡ. ನಿನ್ನ ಗಾಡಿ, ನಿನ್ನ ಎತ್ತಿನ ಗಾಡಿ ನೀ ಜಾತ್ರೆ ತನಕ ಸೇಫ್ ಆಗಿ ಹೋಗ್ಬೇಕಾದ್ರೆ ಯಾವುದೇ ಆಕ್ಸಿಡೆಂಟ್, ಅಪಘಾತ ಆಗಬಾರ್ದು ಅಂತಂದ್ರ 200 ರೂಪಾಯಿ ಇರೋಲ್ದಕ್ಕಪ್ಪ. ಆದ್ರ ಇವು ಕೀಲುಗಳದಾವಲ್ಲ, ಇದು ಆಧಾರ ಇರ್ತದ. ಕೀಲಿದ್ರ ಬಂಡಿ ಚೆನ್ನಾಗಿ ಹೊಕ್ಕೈತಿ, ಕೀಲಿಲ್ಲ ಅಂದ್ರೆ ಬಂಡಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ 2 ಕೀಲ ಹಾಕು ಅಂತ ಹೇಳಿದ್ರು. ಏನ್ ಹೇಳ್ತಾರೆ ಅಂತಂದ್ರೆ, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ. ಕಡೆಗೀಲು ಬಂಡಿಗೆ ಆಧಾರ. ಈ ಕೀಲು ಸಣ್ಣದಂತ ತಿಳ್ಕೊಳಕ್ ಹೋಗ್ಬೇಡ, ಈ ಬಂಡಿಗೆ ಕೀಲಿ ಆಧಾರ. ಕೀಲಿಲ್ಲ ಅಂದ್ರೆ ಬಂಡಿ ನಡೆಯೋದಿಲ್ಲ. ಬೆಲೆ ಕಮ್ಮಿ ಐತಿ, ಆದ್ರ ಕೆಲಸ ದೊಡ್ಡದೈತಿ. ಬೆಲೆ ಕಮ್ಮಿ ಐತಿ, ಕೆಲಸ ದೊಡ್ಡದೈತಿ, ಅದಕ್ಕೆ ಕೀಲ ಹಾಕೊಳ್ಳೇಬೇಕು. ಕಡೆಗೀಲು ಬಂಡಿಗೆ ಆಧಾರ. ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ. ಇದಕ್ಕೂ ಕೂಡ ಇದು ಬಂಡಿ ಇದ್ದಂಗ, ಇದು ಸಾಮಾನ್ಯ ಬಂಡಿ ಅಲ್ಲ. ಕಡುದರ್ಪ ವೇರಿದು ಬಹಳ ಅಹಂಕಾರದ ತುಂಬಿರುವಂತ ಬಂಡಿ. ಇದು ಚೆನ್ನಾಗಿ ಹೋಗ್ಬೇಕಾದ್ರೆ ಇದಕ್ಕೂ ಕೀಲ ಹಾಕ್ಬೇಕಲ್ಲ. ಹೊರಗಿನ ಬಂಡಿ ಚೆನ್ನಾಗಿ ನಡಿಬೇಕು, ಎತ್ತಿನ ಗಾಡಿ ಬಂಡಿ ಚೆನ್ನಾಗಿ ನಡಿಬೇಕು ಅಂತಂದ್ರ 2 ಕಬ್ಬಿನ ಕೀಲ ಹಾಕ್ತವಿ. ಆದ್ರ ಈ ಶರೀರ ಅನ್ನುವಂಥ ಬಂಡಿ, ಮನುಷ್ಯನ ಬಂಡಿ ಹೋಗ್ಬೇಕಾದ್ರ ಇದಕ್ಕೂ ಕೂಡ 2 ಕೀಲ ಹಾಕ್ಬೇಕಾಗ್ತದ. ಆ ಕೀಲಗಳು ಯಾವ ಅಂದ್ರೆ, ಕಡುದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡನವೇ ಆಧಾರ ಖಾನ ರಾಮನಾಥ ಅಂತ ಹೇಳ್ತಾರೆ. ಮಹಾತ್ಮರ ಮಾತುಗಳನ್ನ ಕೇಳಬೇಕು ಅಂತ ಹೇಳ್ತಾರೆ ಬಂಧುಗಳೇ. ಅದಕ್ಕೆ ಅಂತಹ ಮಹಾತ್ಮರ ಮಾತುಗಳನ್ನ ಕೇಳಿ ಅನ್ನೋ ಉದ್ದೇಶಕ್ಕೋಸ್ಕರ, ಮಹಾತ್ಮರ ಮಾತುಗಳು, ಮಹಾತ್ಮರ ಚರಿತ್ರೆಯನ್ನು ಕೇಳಿ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಭಾಗದ ಬಹುದೊಡ್ಡ ಶಿವಯೋಗಿಗಳಾಗಿರುವಂತಹ ಪುಂಡಲಿಂಗ ಮಹಾರಾಜರ ಒಂದು ಚರಿತ್ರೆ ಎಲ್ಲ ಹಚ್ಚಿದ್ದಾರೆ ಬಂಧುಗಳೇ. ಇನ್ನೂ ಘಟನೆ ಹೇಳ್ಕೊಂತ ಹೋದ್ರೆ ಸಮಯ ಜಾಸ್ತಿ ಆಗ್ತದ. ಆಲ್ರೆಡಿ ಸಮಯ ಮುಗಿದು ಹೋಗಿದೆ ಅನಿಸುತ್ತೆ ನನ್ನ ಪ್ರಕಾರ. ಆ ಉದ್ದೇಶಕ್ಕೋಸ್ಕರ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ನನ್ನನ್ನು ಕರೆಸಿ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪರಮ ಪೂಜ್ಯ ಗುರುಗಳ ದ್ವಯರಿಗೂ ಕೂಡ, ಇಬ್ಬರಿಗೂ ಕೂಡ ಮತ್ತೊಮ್ಮೆ ಭಕ್ತಿಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ, ಜೊತೆಗೆ ಯಾವತ್ತೂ ಕೂಡ ನನಗೆ ಯಾವತ್ತೂ ಕೂಡ ಏನು ಅಂತಂದ್ರೆ, ನಾವು 2-3 ಮಠಗಳನ್ನ ಸಾಮಾನ್ಯ ನೆನೆಸ್ತಿರ್ತೇನೆ.
ಯಾಕೆ ಅಂತಂದರೆ ನಾಗನಸೂರಿನ ಜಾತ್ರೆ ನಡೀತಿತ್ತು ಅಂದರೆ ಬಹುತೇಕ ನಿಮ್ಗೆ ನೆನಪಿರಲಿ, ಅಲ್ಲಿ ರಾಡಗಿ ಸ್ವಾಮಿಗಳು ಮತ್ತು ಗೋಳ್ಸಾರ ಅಪ್ಪಗಳು ಇದ್ದೇ ಇರ್ತಾರೆ. ನಮ್ಮ ರೇವಣಸಿದ್ದ ಅಪ್ಪಗಳ ಕಾಲದಿಂದಲೂ ಕೂಡ ಏನು ಅಂತಂದ್ರೆ ಈ 3 ಮಠಗಳದ ನೋಡಿ, ರಾಡಗಿ ಮಠ ಜೊತೆಗೆ ಕೇಡ್ಗಿ ಮಠ ಜೊತೆಗೆ ಗೋಳ್ಸಾರ್ ಮಠಗಳದಾವಲ್ಲ, ನಮ್ಮ ಗುರುಗಳ ಅಚ್ಚುಮೆಚ್ಚಿನ ಆತ್ಮೀಯ ಪೂಜ್ಯರಿವರು. ಅವಾಗ್ಲಿಂದಲೂ ಕೂಡ ಏನೇ ನಾಗನಸೂರು ಮಠದ ಎಷ್ಟೇ ಕಾರ್ಯಕ್ರಮಗಳ ನಡಿ ಎಲ್ಲ ಕಾರ್ಯಕ್ರಮಗಳು ಬಂದು ಏನು ಮಾಡ್ತಾರಂದ್ರೆ ದರ್ಶನ ಆಶೀರ್ವಾದ ಮಾಡಿ ಹೋಗ್ತಿರ್ತಾರೆ. ಅಂಥ ಪೂಜ್ಯರು ಕರೆದಾಗ ನಂದು ಕೂಡ ಧರ್ಮ ಏನು ಅಂತಂದ್ರೆ ನಮ್ಮ ಗುರುಗಳೇನು ಹಾಕಿ ಕೊಟ್ಟ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ನಡೆದು ಆ ಯಾವುದೇ ಮಟ್ಟದ ಕಾರ್ಯಕ್ರಮಗಳಿದ್ರೂ ಕೂಡ ತಪ್ಪಿಸೋದಿಲ್ಲ. ಆ ಕಾರ್ಯಕ್ರಮ ಸದಾ ಬರ್ತಿರ್ತೇನೆ ಅಂತ ತಿಳ್ಕೊಂತ ಹೇಳ್ತಾ, ಅದಕ್ಕೆ ಮತ್ತೊಮ್ಮೆ ನೀವು ನಮಗೇನು ಹೊಸಬ್ರಲ್ವ, ನಾನು 1 ವರ್ಷ ಬಂದೇನಿ ಇಲ್ಲಿ ಗುರುಗಳ ದ್ವಾದಶಿ ಪೀಠಾರೋಹಣದಲ್ಲಿ. ನನಗೂ ಕೂಡ ಏನಾಗಿದೆ ಅಂತಂದ್ರೆ ರಾಡ್ಗಿ ಊರು ನಮ್ಮ ಊರು ಆಗ್ಬಿಟ್ಟೈತಿ. ಅದಕ್ಕೆ ನಾ ಎಲ್ಲ ಕಡೆ ಬರ್ತಿರ್ತೇನೆ. ನಮ್ಗೆಲ್ಲ ಇಲ್ಲಿಂದ ರಾಡ್ಗಿಂದ ನಾಗನಸೂರು ಮಠಕ್ಕೆ ಭಾಳ ಮಂದಿ ಬರ್ತಾರೆ. ಅದಕ್ಕೇನು ಅಂತಂದ್ರೆ ಇದ ನಂತರ ನಾವು ನಮ್ಮ ಊರದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಲ್ಲಿ ವಿಶೇಷವಾಗಿ ಏನು ಅಂತಂದರೆ ಈ ಊರಾಗ ಒಂದು ಒಳ್ಳೆಯ ಸಂಪ್ರದಾಯ ಏನಿದೆ ಅಂತಂದರೆ, ಏನೇ ಕಾರ್ಯಕ್ರಮಗಳಿರಲಿ ಎಲ್ಲದಕ್ಕೂ ಊರಿನ ಹಿರಿಯರು ಏನು ಮಾಡ್ತಾರೆ ಅಂತಂದರೆ ಮುಂದೆ ನಿಂತು ಮುಂದಾಳತ್ವ ವಹಿಸಿ ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ, ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ಅಂಥ ಎಲ್ಲ ಈ ಊರಿನ ಹಿರಿಯರಿಗೆ ನಮ್ಮ ಜೋರಾಗಿ ಚಪ್ಪಾಳೆ ತಟ್ಟೋಣ. ಜೊತೆಗೆ ಇನ್ನೊಂದು ಗುರುತಿಸೋದೇನು ಅಂತಂದರೆ, ಈ ಊರಲ್ಲಿ ಎಂಥ ದೊಡ್ಡ ಕಾರ್ಯಕ್ರಮಗಳು ನಡೆದ್ರು ಕೂಡ, ಮಠದ ಕಾರ್ಯಕ್ರಮಗಳಿದ್ರು ಕೂಡ ಊರಿನ ಹಿರಿಯರೆಲ್ಲ ನಿಂತು ಮಾಡ್ತಿರ್ತಾರೆ. ನಿಮ್ಗಿರ್ಲಿ ಹಳೆ ಬೇರು ಹೊಸ ಚಿಗುರು ತಾನಿರಲು ಮರಸೋಗು ಅಂತಾರೆ. ಹಾಗೆ ಹಳೆ ಬೇರುಗಳ ಹಿರಿಯರು ಬೇರಿನ ರೂಪದಲ್ಲಿ ಕೆಲಸ ಮಾಡಿದರೆ ಈ ಕಾರ್ಯಕ್ರಮದಲ್ಲಿ ಓಡಾಡುವಂಥವ್ರು ಯಾರು ಅಂದ್ರೆ ಈ ಊರಿನ ಯುವಶಕ್ತಿ, ಯುವಕರು. ಅವರೆಲ್ಲ ಏನು ಮಾಡ್ತಾರೆ, ನಮ್ಮೂರ ಕಾರ್ಯಕ್ರಮ ಇದೆ, ನಮ್ಮ ಮಠದ ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡು ಎಲ್ಲರೂ ನಿಂತು ಓಡಾಡಿ ಇಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಿರ್ತದೆ. ಅಂಥ ಯುವಕರಿಗೂ ಜೋರಾಗಿ ಚಪ್ಪಾಳೆ ತಟ್ಟನ ಬಂಧುಗಳೇ. ಜೊತೆಗೆ ನೀವು ತಾಯಂದಿರೆಲ್ಲ ಬಂದಿರಲ್ಲವ, ನೀವು ಬಂದಿದ್ದು ಇನ್ನೂ ದೊಡ್ಡ ಖುಷಿ ವಿಷಯ. ಧಾರಾವಾಹಿ ಬಿಟ್ಟು ಬಂದಿರ್ತಿರಲ್ಲ, ಅದು ದೊಡ್ಡದದ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಟಿವಿ ಬಿಟ್ಟು ಬರಕ್ಕಾಗೋದಿಲ್ಲ, ದೂರದರ್ಶನ ದೂರವಿಟ್ಟು ಬರಕ್ಕಾಗೋದಿಲ್ಲ. ದೂರದರ್ಶನದ ಮುಂದೆ ದೇವರ ದರ್ಶನ ಏನು ಅಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಆದರೂ ಕೂಡ ಎಲ್ಲ ಬಿಟ್ಟು ಬಂದಿರಲ್ಲವ, ದೂರದರ್ಶನ ದೂರವಿಟ್ಟು ದೇವರ ದರ್ಶನಕ್ಕೆ ಬಂದಿರಲ್ಲ. ನಿಮ್ಮೆಲ್ಲರೂ ಕೂಡ ನಮ್ಮ ಪರವಾಗಿ ಜೋರಾಗಿ ಚಪ್ಪಾಳೆ ತಡ್ದ. ಜೊತೆಗೆ ಅಲ್ಲಿ ಪ್ರಸಾದ ಮಾಡುವಂಥ ಬಳಗ ಇದೆ. ನಾವು ಬಂದಾಗ ನೋಡ್ತಿರ್ತಾನೆ, ಅವ್ರ ಪ್ರವಚನ ಕೇಳಕ್ ಬರೋದಿಲ್ಲ, ಅಲ್ಲೇ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಿರ್ತಾರ, ಜೊತೆಗೆ ನೀಡುವಂಥ ವ್ಯವಸ್ಥೆ ಮಾಡ್ತಾರೆ. ಅವ್ರಿಗಮ್ ಜೋರಾಗಿ ಚಪ್ಪಾಳೆ ತಡ್ತಾ. ಜೊತೆಗೆ ವಿಶೇಷವಾಗಿ ಅವ್ರ ಭಾಷಣ ಕೇಳಿದೆ ನಾನು, ಭಾಳ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಅವರು ಏನು ಅಂತಂದು ನಿರರ್ಗಳವಾಗಿ ಮಾತಾಡ್ತಾರೆ. ವಯಸ್ಸು ಸಣ್ಣದಾರು ಕೂಡ ಜ್ಞಾನ ದೊಡ್ಡದು. ಜೊತೆಗೆ ಅವ್ರು ಮಾತಾಡುವಂಥ ಶೈಲಿ ಹೇಗಿತ್ತು ಅಂದ್ರೆ ನಾವು ಗಮನಿಸ್ತಿರ್ತೀವಿ, ಪದಗಳು ಹಂಗ ಪಟ 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 ಸರಸ್ವತಿ ನಾಟ್ಯ ಓಡಾಡ್ತಾಳೇನೋ ಅನ್ನೋ ಹಾಗೆ ಮಾತಾಡ್ತಾ ಇದ್ರು. ಅಂಥ ಪೂಜ್ಯ ಶರಣಯ್ಯ ಶಾಸ್ತ್ರಿಗಳಿಗೂ ಹಾಗೂ ನಾಡಿನ ಖ್ಯಾತ ಗಾಯಕರಾದ ಯರಗಲ್ ಅವರಿಗೂ, ಜೊತೆಗೆ ಆಳಂದ್ ಅವರಿಗೂ ಕೂಡ, ಬಸವನವರಿಗೂ, ಅವ್ರಿಗೂ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ತಡ್ತಾ ಹೆಚ್ಚಿನ ವಿಷಯ ಹೇಳಿದೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಕೊನೆಗೆ ನೀವೇನೇ ಪ್ರವಚನ ಕೇಳಿ ಬಿಡಿ, ನಾಗನಸೂರು ಸ್ವಾಮಿಗಳ ಒಂದು ಜೀವನ ಸಂದೇಶ ಇದೆ. 4 ಸಾಲ ನಾವು ಪ್ರವಚನ ಇಟ್ಕೋತಿರೋ ಇಲ್ಲೋ ಗೊತ್ತಿಲ್ಲ, ಈ 4 ಸಾಲ ನೆನಪಿಟ್ಕೊಬಿಡಿ, ಜೀವನದಲ್ಲಿ ಬಹಳ ಉಪಯೋಗ ಆಗುವಂಥ ವಸ್ತು. ನಂಗೆ ಭಾಳ ಇಷ್ಟವಾಗಿರುವಂಥ ಸಾಲುಗಳು. ಅದಕ್ಕೆ ಹೇಳ್ದು, ಜೀವನದಲ್ಲಿ ಹೇಗೆ ಇರ್ರಿ, ಏನೇ ಮಾಡಿ ನಗ್ನಗ್ತಾ ಇರ್ರಿ. ಅದಕ್ಕೆ ಹೇಳೋದು, ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ. ಮದುವೆ ಇರಲಿ ಮಸ್ನ ಇರಲಿ ಮನಸ್ಸಿನ ಗೂಡು ಕೂಲಾಗಿರಲಿ. ಕಾಲೇ ಇರಲಿ ಖಾರ ಇರಲಿ ಬದುಕಿನ ಊಟ ನೀಟಾಗಿರಲಿ. ಕಾಸೆ ಇರಲಿ ಲಾಸೆ ಇರಲಿ ಬದುಕು ಮಾತ್ರ ಕ್ಲಾಸ್ ಆಗಿರಲಿ. ಹಾಗೆ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರ್ಲಿಕ್ಕೆ, ಮಾಸ್ ಆಗಿರ್ಲಿಕ್ಕೆ ಜಗದ್ಗುರು ಬಸವಲಿಂಗ ಶ್ರೀಗಳ ಆಶೀರ್ವಾದ, ಜಗದ್ಗುರು ಶಿವಲಿಂಗೇಶ್ವರ ಆಶೀರ್ವಾದ, ಎಲ್ಲ ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲ್ಲ ಅಂತ ಹೇಳ್ತಾ ನನ್ನದೆರಡು ಮಾತುಗಳು. ಕಲಿಸಿದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವು ಶುದ್ಧ ವೈರಿಗಳ ಸರ್ವಾದ್ಯ. ಜಾತಿ ಹೀನನ ಮನೆವು ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಬೇಡ ದೇವನಲ್ಲಿ ದಾತನೆ ದ್ಯಾಸ ಸರ್ವದ್ಯ. ಮಾಡಿ ಮಾಡಿ ಕೆಟ್ಟವರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟವರು ನಿಜವಿಲ್ಲದೆ, ಮಾಡುವ ನೀಡುವ
ನಿಜಗುಣ ಉಳ್ಳಡೆ ಕೂಡಿಕೊಮ್ಮ ನಮ್ಮ ಕೂಡಲ ಸಂಗಮದ ಎತ್ತಾಗಿ ತುತ್ತಾಗಿ ಇತ್ತರದಾಗ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಿರಲು ಸರ್ವಜ್ಞ ಎನಗಿಂತ ಕಿರಿಯರಿಲ್ಲ ಸ್ವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮದೇವ ಲೋಕದೊಡಂಕೋ ನೀವೇಕಿದ್ದಿದ್ದೀರಿ ನಿಮ್ಮ ತನ ಸತ್ಯೇಶಿಕೋಳೆ ಧರ್ಮನೆ ದುಃಖಕ್ಕೆ ಅವ್ಯವರ ಮೆಚ್ಚ ಕೂಡಲ ಸಂಗಮದ ನೀರು ಕಂಡಲೆ ಮೊಡಗೋರೆಯ ಮರ ಕಂಡಲೆ ಸುತ್ತೋರೆಯ ಬತ್ತುವ ಜಳ ಒಣಗುವ ಮರ ನಿಮ್ಮ ಎತ್ತ ಬಲ್ಲೋರು ಕೂಡಲ ಸಂಗಮದ ಗಂಡದ ಮೇಲೆ ಸ್ನೇಹವಿಲ್ಲದ ಹಣತಿ ಲಿಂಗದ ಮೇಲೆ ನಿಷ್ಠವಿಲ್ಲದ ಭಕ್ತ ಇದ್ದರೇನು ಶಿವ ಶಿವ ಹೋದರೇನು ಶಿವ ಶಿವ ಕೂಡಲ ಸಂಗಮದ ನೀರಿಗೆ ನೈದ್ಲೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗಮ ಶರಣ ಶ್ರೀ ಭೂತೇ ಶೃಂಗಾರ. ಪಾದಾಬ್ಜಂ ಜನನೀ ಜನಕಸ್ತದ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗದ್ಗುರು ಸಿದ್ಧಾರೂಢರನ್ನ ಹೃತ್ಪದ್ಮದಲ್ಲಿ ಧ್ಯಾನಿಸಿ ತತ್ಸ್ವರೂಪರ ಲೋಕ ಕಲ್ಯಾಣ ಚಿಂತಕರಾದ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅಪ್ಪಾಜಿಯವರು ಅಡಿದವರು ಪಡಮಟ್ಟು ಈ ಒಂದು ಕ್ಷೇತ್ರದ ದೇವತೆಯಾದ ಹಾಗೂ ಬಸವಾದಿ ಪ್ರಮಥರನ್ನು ನಮ್ಮ ಮನಮಂದಿರದಲ್ಲಿ ಧ್ಯಾನಿಸಿ ಈ ಒಂದು ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಅಭಿನವ ರೂಢಿಗೆ ಅಪ್ಪಾಜಿಯವರ ಶ್ರೀಪಾದಗಳನ್ನು ಅನಂತ ಕೋಟಿ ನಮನಗಳು ಸಲ್ಲಿಸುತ್ತಾ ಆತ್ಮೀಯರಾದ ಪರಮ ಪೂಜ್ಯ ಅಭಿನವ ಪುಣ್ಯಲಿಂಗ ಅಪ್ಪಾಜಿಯವರ ಪಾದಗಳಲ್ಲಿ ಅನಂತ ಶರಣ ತಿಳಿಸುತ್ತಾ ನಾಗಣಸೂರ ಪೂಜ್ಯರ ಶ್ರೀಪಾದಗಳಲ್ಲಿ ಅನಂತ ಶರಣಾರ್ಥಿಗಳು ತಿಳಿಸುತ್ತಾ ಈ ಒಂದು ಅಭಿನವ ಪರಮ ಪೂಜ್ಯ ಪುಂಡಲಿಂಗ ಶಿವಯೋಗಿಗಳ ಪುರಾಣವನ್ನು ನಡೆಸಿಕೊಂಡಂಥ ಶಾಸ್ತ್ರೀಜಿಯವರಿಗೂ ಶರಣೇಶ ಶಾಸ್ತ್ರೀಜಿಯವರಿಗೂ ಹಾಗೂ ನಮ್ಮವರೇದ ಎರಗಲ್ಲದ ಸಂಗೀತವನ್ನು ನಡೆಸಿಕೊಂಡಿದ್ದ ಎರಗಲ್ಲದವರಿಗೂ ಹಾಗೂ ಆಳಂದದವರಿಗೂ ಕೂಡ ಶರಣಾರ್ಥಿ ತಿಳಿಸುತ್ತಾ ಬಸವಣ್ಣನವರಿಗೂ ಈ ಒಂದು ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಇಲ್ಲಿವರೆಗೆ ಬಹು ಸುಂದರವಾಗಿ ನಮ್ಮ ಪುರಾಣಿಕರು ಬಹು ಸುಂದರವಾಗಿ ತಮ್ಮೆಲ್ಲರಿಗೂ ಸದುಪದಿಪಡಿಸಿದ್ದಾರೆ. ಹಾಗೇನಪ್ಪ ನಮ್ಮ ನಾಗರಣಸದ ಪೂಜ್ಯರು ಕೂಡ ಒಂದು ಮನುಷ್ಯನ ಅಮೂಲ್ಯವಾದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ. ಮಾನವ ಜನ್ಮ ದೊಡ್ಡದು, ಅದು ಹಾರ್ನಿ ಮಾಡಲಿ ಬೇಡಿ ಹುಚ್ಚಪ್ಪಗಳಿರಂದಂಗ ಇಂಥ ಒಂದು ಅಮೂಲ್ಯವಾದ ಮಾನವ ಜನ್ಮ ಬಂದಂದ ಅದು ಸ್ವಾರ್ಥಕ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಏನು ಮಾಡಿವಂತ ತಾಯಿ ಹೊಟ್ಟೆ ಒಳಗಿದ್ದಾಗ 8 ತಿಂಗಳಾದಾಗ ಕೂಸಿಗೆ ಒಂದು ಏನಪ್ಪ ಅಂದ್ರೆ ಸ್ವಲ್ಪ ಅವಾಗ ಅರಿವು ಬಂದಿರ್ತದೆ. ಅದು ಪರಮಾತ್ಮನ ಕುರಿತು ಏನು ಮಾಡ್ತಪ್ಪ ಅಂದ್ರೆ ಧ್ಯಾನ ಮಾಡ್ತಂತ. ಪರಮಾತ್ಮ ನನಗೆ ಇಂಥ ಏನು ಒಳಗಿನ ಏನು ಇದು ಇರ್ತದ ಎಲ್ಲ ಭಯಂಕರ ಇರ್ತದೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಕೂಸು ಪ್ರಾರ್ಥನೆ ಮಾಡುವಾಗ ಆ ಕೂಸು ಪರಮಾತ್ಮ ಹೇಳ್ತದೆ ಇದೊಂದು ಸರಿ ನಂಗೆ ಹ್ಯಾಂಗಾರೆ ಮಾಡಿ ಹೊರಗೆ ಹಾಕು, ಹ್ಯಾಂಗಾರೆ ಮಾಡಿ ಹೊರಗೆ ಹಾಕನ ಪರಮಾತ್ಮ ಭೋಲೇನಾಥ ಏನು ಮಾಡ್ತಾನೆ 9 ತಿಂಗಳ 9 ದಿನ ಆದ್ಮ್ಯಾಗ ಈಗೆಲ್ಲ ಏನಪ್ಪ ಅಂದ್ರೆ ಇದು ಅಲ್ಲ ಜಲ್ದಿನೇ ಆಗಿಬಿಡ್ತಿರ್ತಾವ. ಅದೇನಪ್ಪ ಪರಮಾತ್ಮನ ಪ್ರಾರ್ಥನೆ ಮಾಡಿದ ಅವಾಗ ಪರಮಾತ್ಮಗೆ ಕೇಳಿಸಿಂದ ಹೊರ ಬಂದು ಏನವಾಗೈತೇನು ಹೊರಗಿನ ಗಾಳಿ ಬಡಿತದಲ್ಲ ಬಡದ ಮ್ಯಾಗ ಎಲ್ಲ ಕೂಸು ಮರೆತು ಬಿಡ್ತದೆ. ಅದಕ್ಕೆ ಕೂಸು ಮರೆತ ಸಲುವಾಗಿ ಇಂಥ ಅದ್ಭುತವಾದ ಏನಪ್ಪ ಅಂದ್ರೆ ಪುರಾಣವನ್ನು ಹಚ್ಚಿ ನಮ್ಮೆಲ್ಲರಲ್ಲಿ ಜ್ಞಾನ ಮೂಡಲಿ, ಜ್ಞಾನವಾಗಲಿ, ಒಂದು ಈ ಸತ್ಸಂಗದ ಬಗ್ಗೆ ಎಲ್ಲರಿಗೂ ಮಹತ್ವ ತಿಳಿಯಲಿ ಅಂತೇಳಿ ನಮ್ಮ ಪೂಜ್ಯರೇನಪ್ಪ ಅಂದ್ರೆ ಪುಂಡಲಿಂಗ ಶಿವಯೋಗಿಗಳ ಒಂದು ಪುರಾಣವನ್ನು ತಮ್ಮೆಲ್ಲರಿಗೇನಪ್ಪ ಅಂದ್ರೆ ಇಟ್ಟಿದ್ದಾರೆ. ಅದೇನಪ್ಪ ಅಂದ್ರೆ ಪುರಾಣ ಅಂದ್ರೆ ಏನಪ್ಪ ಅಂದ್ರೆ ಈಗೀಗ ಆದದ್ದು ಎಲ್ಲ ಪುರಾಣ ಇದು ಏನಪ್ಪ ಅಂದ್ರೆ ಅಂಥ ಶಿವಯೋಗಿಗಳು. ಮೊನ್ನೆ ನಾವು ವಿಜಾಪುರಕ್ಕೆ ಒಬ್ಬರು ಭಕ್ತರ ಮನೆಗೆ ಹೋಗಿದ್ದೆ. ಪುಂಡಲಿಂಗ ಶಿವಯೋಗಿಗಳ ಒಂದು ಮುಂದೆ ದೀಪ ಹಚ್ಚಿದ್ರು. ಆ ಮನೆತನದವ್ರಿಗೆ ಕೇಳಿದೆ, ಇಲ್ಲಿ ನೀವು ಇಷ್ಟು ಅಪ್ಪವ್ರದ್ದು ಪೂಜೆ ಮಾಡ್ಲಕತ್ತೀರಲ್ಲ, ಹಿಂಗೆ ಅವ್ರದ್ದು ದೊಡ್ಡ ಪವಾಡ ಅದರಿ ಅಂತ ಹೇಳಿದ್ರು. ಅವ್ರಿಗೇನಪ್ಪ ಅಂದ್ರೆ ಆ ಹೆಣ್ಮಗಳು ವಿಜಾಪುರ ಹತ್ರ ಅವ್ರು ಗೊಳಸವ್ರದಾರ ಅಂತ. ವಿಜಾಪುರದ ಹತ್ರ ಏನಪ್ಪ ಒಂದು ಊರೈತಿ. ಅವ್ರು ಏನು ಮಾಡಿದ್ರಂತ ಎಲ್ಲ ಕಡೆ ಎಲ್ಲಿ ಸಿಗಲೇ ಇಲ್ಲ ಅಂತ ಅವ್ರಿಗೆ ವರ ಸಿಗಲಾರ್ದ ಬಟ್ಟಿಗೆ ಶಿವಯೋಗಿಗಳು ಅವರು ಅಲ್ಲೊಬ್ರು ಆ ಊರಿನ ಸ್ವಾಮೀಜಿಯವ್ರ ಹತ್ರ ಹೋಗಿಸಿದ್ ನೀವು ಇಂಥಲ್ಲಿ ಗೊಳಸಾರ್ಕ್ ಹೋಗ್ರಿ, ಗೊಳಸಾರ್ಕ್ ಹೋಗಿ ಅವ್ರ ಮನೆ ಅಲ್ಲಿ ಹೋಗಿಸಿಂದ ಅಪ್ಪಗಳ ಬಳಿ ಒಂದೇ ಮಾತು ಕೇಳ್ಬೇಕು, ಎರಡನೇ ಮಾತು ಕೇಳೋದಿಲ್ಲ ಅಂತ ಹೇಳಿದತ್ತ ಅವ್ರ ಊರುಗಳು. ಒಂದೇ ಮಾತು ಕೇಳ್ಬೇಕು ಅಂದಾಗ ಬಂದು ಕಿಶಿಂದ ಅಪ್ಪವ್ರು ಕುಂತಾಗ ದರ್ಶನ ಮಾಡಿ ಕಿಶಿಂದ ಏನ್ರಪ್ಪ ಮಗಳದ್ದು ಎಲ್ಲಿ ಆಗಲಾಗ್ಯತ, ಅದಕ್ಕೆ ನಿಮ್ಮಲ್ಲಿ ಹಿಂಗೆ ಹೇಳಿ ಕಳಿಸ್ಯಾರ, ಅದಕ್ಕೆ ಇಂಥ ಊರಾಗ ನಿಮ್ಮ ಊರಾಗ ಭಕ್ತರು ಅದರತ್ತ ಅವ್ರಿಗಿದು ಆಶೀರ್ವಾದ ಮಾಡ್ರಿ ಅಂತ ಅಂದಾಗ
ಆಯಿತು ಹೋಗ್ರಿ ಅಂತ ಹೇಳಿ ಕಳಿಸಿದಾಗ ಅವ್ರಿಗೇನಪ್ಪ ಅಂದ್ರೆ ಅವ್ರ ಆಶೀರ್ವಾದದಿಂದ ಭಾಳ ದಿನಕ್ಕೆ ಮದುವೆ ಆಗಿದ್ದಿಲ್ಲ. ಅವ್ರ ಆಶೀರ್ವಾದದಿಂದ ಮದಿನೂ ಆಯಿತು, ಅವರಿಗೆಲ್ಲ ಸಕಲ ಐಶ್ವರ್ಯ ಸಿಕ್ತು. ಅದಕ್ಕಾಗಿ ಅವ್ರ ಮಗಳು ಕೂಡ ಏನಪ್ಪ ಅಂದ್ರೆ ಈ ಊರಿನ ಮಗಳು ಕೂಡ ಏನು ಮಾಡ್ತಾಳಂದ್ರೆ ದಿನನಿತ್ಯ ಅವ್ರದ್ದು ಧ್ಯಾನ ಚಿಂತನ ಮತ್ತು ಇದರ ಪ್ರವಚನ ಇಂಥವೆಲ್ಲ ಏನಪ್ಪ ಅಂದ್ರೆ ಯೋಗ ಮಾಡಿಸಿ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದ್ರೆ ಅವ್ರು ಪ್ರಚಾರ ಪ್ರಸಾರ ಮಾಡ್ತಾರೆ. ಅಂಥ ಒಂದು ವಿಜಯಪುರದಾಗ ಅವ್ರ ಮನೆತನಕ್ಕೆ ನಾವು ಹೋಗಿದ್ದೆವು. ಅಂಥ ಸದ್ಗುರು ಗುರು ಸಿಗೋದೇ ದುರ್ಲಾಭ, ಸಿಕ್ಕರೆ ನಮಗೆ ಬಹುಲಾಭ ಅಂತ. ಅದಕ್ಕಾಗಿ ಏನಪ್ಪ ಅಂದ್ರೆ ನನಗೆ ಇವ್ರು ಇಬ್ಬರು ಅಪ್ಪಗಳು ಅಂದ್ರೆ ರಾಡಿಗೆ ಅಪ್ಪಗಳು ಗೊಳಸಾರ ಅಪ್ಪಗಳು ಹ್ಯಾಂಗೆ ಕಾಣಿಸ್ತಾರಂದ್ರೆ ಕಲಬುರ್ಗಿ ಸಾಕ್ಷಾತ್ ಕಲಬುರ್ಗಿ ಶಾಣಬಸಪ್ಪ ಇದ್ದಂಗೆ. ಹಂಗೆ ಅಷ್ಟೊಂದು ನನಗೆ ಆನಂದ. ನಮ್ಯಾವು ಕೂಡ ಅಷ್ಟೇ ಒಂದು ಇಬ್ಬರು ಅಪ್ಪಗಳು ಇಷ್ಟೊಂದು ಪ್ರೀತಿ ಅದಂದ್ರೆ ಈಗ ಹೇಳಿದ್ರಲ್ಲ ನಾಗಣಸೂರು ಅಪ್ಪವರು ಏನಂತಪ್ಪ, ನಾಗಣಸೂರು ಮಠ ಬೇರೆ ಇಲ್ಲ, ರೋಡಿಗೆ ಮಠ ಬೇರೆ ಇಲ್ಲ, ಗೊಳಸಾರ ಮಠ ಇಲ್ಲ, ಅದ್ರ ಜೊತೆ ನಮ್ಮ ಆಳೂರು ಮಠ ಬಂದದು. ಅಂಥ ಪೂಜ್ಯರೇನಪ್ಪ ನಮ್ಯಾಗ ಕೂಡ ಅಷ್ಟೇ ಒಂದು ಅವ್ರದ್ದು ನಮ್ಯಾಗ ಯಾವಾಗಲೂ ಭಾಳ ಪ್ರೀತಿಯಿಂದ ನಮ್ಮನ್ನು ಕಾಣ್ತಾರೆ. ಅದಕ್ಕಾಗಿ ಅಂಥ ಪೂಜ್ಯರು ಸಿಕ್ಕಿದ್ದೇ ನಮಗೆ ಭಾಳ ಕಠಿಣ ಐತಿ. ಅದಕ್ಕಾಗಿ ಇಂಥ ಅಮೂಲ್ಯವಾದ ಇಂಥದ್ದು ನೋಡ್ರಿ, ಇಂಥ ಕಾರ್ಯಕ್ರಮದಾಗ ಈ ಮನುಷ್ಯ ಮತ್ತು ಪ್ರಾಣಿಗೆ ಅಂತರ ಏನಪ್ಪ ಅಂತಂದ್ರೆ, ಪ್ರಾಣಿ ನಮ್ಕಿಂತ ಶಾಣೆ ಇರ್ತದ, ನಮ್ಕಿಂತ ಭಾರಿ ಕಟ್ತದ. ಗೀಜ್ಗತ್ತ ನೋಡಿರಿ ನೀವು, ಅದು ಗೀಜ್ ಎಷ್ಟು ಸುಂದರವಾಗಿದೆ, ಬಾಯಿ ಒಳಗೆ ದೇಟ್ ಹೋಗಿರ್ತದ, ಮನೆ ಕಟ್ಟಿದ, ಮಳೆ ಬಂದ್ರೆ ಏನು ಬಂದರೂ ಹಾಳಾಗೋದಿಲ್ಲ. ಅಂಥದ್ದೇನಪ್ಪ ಅಂದ್ರೆ ನಮ್ಮ ಮನುಷ್ಯರು ಕಟ್ಟಿದ್ದು ಎಲ್ಲರೂ ಸೋರ್ ಬರ್ತಾವೆ, ಇಂಜಿನಿಯರು ಎಲ್ಲ ಕಲಿಸಿ ಏನಾರು ಮಾಡಬಾರ್ದು ಮಾಡಿ ಜಲ್ದಿ ನಮ್ಮ ಮನೆ ಹಾಳಾಗ್ತಾವೆ. ಆದ್ರೆ ಪ್ರಾಣಿಗಿಂತ ನೀವೇನು ಮಾಡಿರಿ ಈ ಊರಿನವರಂದ್ರೆ ರೋಡಿಗೆವರಂದ್ರೆ ಪ್ರಾಣಿಗಿಂತನೂ ದೊಡ್ಡ ಕೆಲಸ ಯಾವ್ದು ಮಾಡಿರೋದನ್ನ ಇಂಥ ಒಂದು ಕಾರ್ಯಕ್ರಮ 21 ತಾರೀಕಿನವರೆಗೆ ನೀವೆಲ್ಲ ಕಾರ್ಯಕ್ರಮ ಇಟ್ಟು ಒಳ್ಳೆಯ ಸ್ವಾಮೀಜಿಯವರನ್ನು ಕರೆಸಿ ಒಳ್ಳೆಯ ಸದುಪಯೋಗವನ್ನು ಹೇಳಿಸ್ಲಕಚ್ಚಿರಲ್ಲ. ಇದೇ ಮನುಷ್ಯ ಮಾಡುವಂಥ ಕೆಲಸ ತಾವೆಲ್ಲ ಏನಪ್ಪ ಅಂದ್ರೆ ಇಂಥ ಅದ್ಭುತವಾದ ಏನಪ್ಪ ಅಂದ್ರೆ ಸತ್ಸಂಗ ನಡೆಸಿರಿ. ಸತ್ಸಂಗ ನಡೆಸುವುದರಿಂದ ಏನಾಗ್ತದೆ ಅಂತ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ ಮುಕ್ತಿ. ನಮ್ಮೆಲ್ಲರೂ ಜೀವನ ಮುಕ್ತಿ ಮಾಡಬೇಕಾದ್ರೆ ಇಂಥ ಒಂದು ಸತ್ಸಂಗತಿಗೆ ನಾವು ಶರಣಾಗತರಾಗಬೇಕು. ಮತ್ತೇನಪ್ಪ ಅಂದ್ರೆ ಯಾವಾಗಲೂ ಇಂಥ ಸದ್ಗುರುಗಳಿಗೆ ನಿಮಗೆ ಶರಣಾಗತರಾದ್ರೆ ಅಂದ್ರೆ ಈ ಜನ್ಮ ಮರಣದಿಂದ ಮುಕ್ತರಾಗಲು ಸಾಧ್ಯ ಅದ. ಅಂತ ಏನಪ್ಪ ರೋಡಿಗೆ ಪೂಜ್ಯ ಅಪ್ಪಾಜಿಯವರು ಮಾತರು ದಯಾವಂತರು, ಭಾಳ ಕರುಣಾಮೂರ್ತಿಗಳು. ಅದೇನಪ್ಪ ಅಂದ್ರೆ ನಮ್ಮ ಗೊಳಸಾರಪ್ಪ ಅವರು ಕೂಡ ಹಾಗೆ ಅಂಥ ಪೂಜ್ಯರಿಂದ ಇಂಥ ಒಂದು ಇಲ್ಲೇ ಏನಪ್ಪ ಅಂದ್ರೆ ತಾವೆಲ್ಲರೂ ಏನಪ್ಪ ದಿನನಿತ್ಯ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೆ ಏನೋ ತನುಮನದಿಂದ, ಯಾರ ತನುವಿನಿಂದ ಮಾಡ್ಬೋದು, ಯಾರ ಮನಸ್ಸಿನಿಂದ ಮಾಡ್ಬೋದು, ಯಾರ ಧನದಿಂದ ಮಾಡ್ಬೋದು. ಇದಕ್ಕೇನತ್ತ ಅಂತಾರಪ್ಪ ಅಂದ್ರೆ ಪುಣ್ಯ ಪರ್ವ ಕಾಲದಲ್ಲಿ ಯಾರು ದಾನ ಮಾಡ್ತಾರೋ ಅದು ಡಬಲ್ ಆಗಿ ಬರ್ತದಂತ. ಇಂಥ ಪುಣ್ಯ ಕಾರ್ಯದಲ್ಲಿ ತಾವೆಲ್ಲ ಏನಪ್ಪ ಅಂದ್ರೆ ಇಂಥ ಒಂದು ಸತ್ಸಂಗ ಮಾಡಿದ್ದರ, ಇಂಥ ಒಂದು ದಾನ ಧರ್ಮ ಮಾಡಿದ್ದರ ಪುಣ್ಯ ಬರ್ತದ. ಅದಕ್ಕಾಗಿ ಏನಪ್ಪ ಅಂದ್ರೆ ದೇವಾಚಿದಾರಿ ಉಭಾಕ್ಷಣ ಬರೀ ತೇಣೆ ಮುಕ್ತಿಚಾರಿ ಸಾಧಿಯಲ್ಲಂತ. ಯಾವ ದೇವರ ಗುಡಿಗೆ ಹೋಗಿ ಯಾರು ಪ್ರಾರ್ಥನಾ ಮಾಡ್ತಾರೋ 4 ಮುಕ್ತಿಗಳು ಪ್ರಾಪ್ತಿಯಾಗ್ತವ. ಅಂಥ ಮುಕ್ತಿಗಳು ಪ್ರಾಪ್ತಿ ಆಗ್ಬೇಕಾದ್ರೆ ಇಂಥ ಸತ್ಸಂಗಕ್ಕೆ ಶರಣಾಗತರಬೇಕು. ತಾವೆಲ್ಲ ಏನಪ್ಪ ಅಂದ್ರೆ ಆ ಒಂದು ಹೇಳುವಂಥ ಪೂಜ್ಯರು ಕೂಡ ಬಹು ಸುಂದರವಾಗಿ ತಮ್ಮೆಲ್ಲರಿಗೆ ಸದುಪಯೋಗಪಡಿಸಿದ. ಇವರು ಎರಗಲ್ಲ ಗಾಯಕರದಾರಲ್ಲ, ಅವ್ರೂರಲ್ಲಿ ಕೂಡ ಸಿದ್ಧಾರ್ಥ ಮಠ ಅದ, ಯಾವಾಗಲೂ ಸತ್ಸಂಗದಾಗ ಹೇಳ್ತಾರೆ. ಅದರ ಗೊಳಸಾರಪ್ಪ ಅವ್ರ ಮ್ಯಾಗ ಅಂದ್ರೆ ಅವ್ರ ಪಂಚ ಪ್ರಾಣಿ ಇದ್ದಂಗೆ. ನಮ್ಮ ಆಳಂದವ್ರು ಕೂಡ ಹಾಗೆ. ಇನ್ನೊಂದು ಹೇಳ್ಬೇಕಂದ್ರೆ ಇದೊಂದು ಭಾಳ ಸಂಪರ್ಕ ಅಂದ್ರೆ ಅವರು ದಿನನಿತ್ಯ ಮಾಡುವಂಥ ನಮ್ಮ ಎಸ್.ಎಂ. ಬಿರಾದರ್ ಸರ್ ಅದಾರಲ್ಲ ಅಗರ್ ಕೇಳಿದವರು, ಅವ್ರು ದಿನನಿತ್ಯ ಬಿಡ್ತಾರೆ. ನಾ ದಿನನಿತ್ಯ ನೋಡ್ತಿರ್ತೀನಿ. ಅದಕ್ಕಾಗಿ ಏನಪ್ಪ ಅಂದ್ರೆ ಎಲ್ಲಿ ನಡೆದಾದ್ರಿ ಅಂತಂದ ರೋಡಿ ಒಳಗೆ ನಡೆದಾದ್ರೆ ಅಪ್ಪವ್ರು ಇವತ್ತು ಫೋನ್ ಮಾಡೇಬಿಟ್ರು. ಇದು ನಮ್ಮ ಮಠ, ನಮ್ಗೇನೋ ಅವ್ರು ಹೇಳೋದಿಲ್ಲ ಬಿಡೋದಿಲ್ಲ. ನಾ ಯಾವಾಗಾರ ಜೀವ ನೆನೆಸ್ತಂದ್ರೆ ಇಲ್ಲಿ ಹಾಯ ಮಾಡ್ಕೊಂಡೇ ನಾವು ಆರ್ಡರ್ಗೆ ಹೋದಿವಿ. ಈಗ ನಮಗೆ ಹಾಯ ಆಗ್ಯದ ಈಗ. ಅದಕ್ಕಾಗಿ ಅಂಥ ಪೂಜ್ಯರು ಸದು ವಿನಯ ಸದಾಶಿವನ ಒಲುಮಿ ಅಂದಂಗೆ ಇವ ನಾರವ ಇವ ನಮ್ಮವ ಎಲ್ಲರೂ ವಿರಕ್ತ ಬರಲಿ, ಪಂಚಾಚಾರ ಬರಲಿ, ದ್ವೈತ ಬರಲಿ, ಅದ್ವೈತದವ್ರು ಬರಲಿ, ಯಾರೇ ಬರಲಿ ಎಲ್ಲರಿಗೆ ಏನಪ್ಪ ಅಂದ್ರೆ ಗೊಳಸಾರ ಮತ್ತು ರೋಡಿಗೆ ಮಠ ಸರ್ವರಿಗೆ ಸ್ವಾಗತ ಅಂತ ಮಾಡುವಂಥ ಮಠಗಳದಾವ. ಅಂಥ ಮಠದಲ್ಲಿ ನಾವೆಲ್ಲರೂ ಏನಪ್ಪ ಅಂದ್ರೆ ಸೇವೆ ಮಾಡಿ ನಮ್ಮ ಜನ್ಮ ಮುಕ್ತರಾಗಬೇಕು. ಅಂಥ ಸದ್ಗುರುಗಳು ಸಿಕ್ಕಾರಂದ್ರೆ ಅದಕ್ಕಾಗಿ ತಾವೆಲ್ಲರೂ ಏನಂತ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ತನುಮನದಿಂದ ಸದ್ಗುರುನಾಥನ ಸೇವೆ ಮಾಡಿ ಜನ್ಮ ಧನ್ಯ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನೆರಡು ಮಾತುಗಳನ್ನು ಸದ್ಗುರುನಾಥನ ಅಡಿದವ್ರಿಗೆ ಮುಕ್ತಾಯ ಮಾಡ್ತೇನೆ. ಹರಿ ಓಂ ತತ್ಸತ್.